ಆತ್ಮೀಯ ಸೋದರ ಸೋದರಿಯರೇ, ಇವತ್ತೊಂದು ದಿವಸ ನಮ್ಮ ಪಿಸಾಪುರ ಸೊಸೈಟಿಯ ಮುದ್ರೆ ಚಿಹ್ನೆ ಅಂತೀವಿ ಅದನ್ನ. ಆ ಮುದ್ರೆ ಯಾಕೆ ಬಂತು ಏನು ಅಂತಕ್ಕಂಥದ್ದನ್ನ ಇವತ್ತಿನ ವಿಷಯವನ್ನ ಪ್ರಸ್ತಾಪ ಮಾಡೋಣ. ಇದು 16ನೇ ಎಪಿಸೋಡ್ ಆಗಿರುತ್ತೆ. ಈಗ ಪಿಸಾಪುರ ಸೊಸೈಟಿ ಮುದ್ರೆ ಅಂತಕ್ಕಂಥದ್ದು ಮಹಾತ್ಮ ಕುತುಮಿ ಗುರುಗಳು ಸಿನೆಟ್ ರವರೆಗೆ ಹೇಳ್ತಾರೆ, ನಿಮ್ಮ ಬ್ರಿಟಿಷ್ ಥಿಯಾಸಫಿ ಶಾಖೆಯು ಮೇಲ್ಕಂಡ ಸಂಕೇತವನ್ನು ಅಂಗೀಕರಿಸಿದೆ. ಅಂದರೆ ಈ ಸಂಕೇತ ಇದೆಯಲ್ಲ, ಈ ಸಂಕೇತವನ್ನ ಬ್ರಿಟಿಷ್ನವರು ಏನಾದ್ರೂ ಹಾಕಿದ್ರೆ ಅದು ಸರಿಯಲ್ಲ, ಇದು ಸರಿಯಲ್ಲ, ಅದು ಹಾಗೆ, ಇದು ಹೇಗೆ ಅಂತಕ್ಕಂಥದ್ದನ್ನ ಮಾತನಾಡ್ತಕ್ಕಂಥದ್ದು ಜಾಸ್ತಿ ಇತ್ತು. ಆದ್ರೆ ಅವರು ಈ ಚಿಹ್ನೆಯ ಬಗ್ಗೆ ಏನು ಮಾತನಾಡಿಲ್ಲ, ಒಪ್ಕೊಂಡ್ರು. ಆದ್ರಿಂದ ಏನ್ ಹೇಳ್ತಾರೆ ಅಂದ್ರೆ, ಕುತುಮಿ ಗುರುಗಳು ಸಿನೆಟ್ ರವರಿಗೆ ನಿಮ್ಮ ಬ್ರಿಟಿಷ್ ಥಿಯಾಸಫಿ ಶಾಖೆಯು ಮೇಲ್ಕಂಡ ಸಂಕೇತವನ್ನು ಅಂಗೀಕರಿಸಿದೆ. ಆದರೆ ನಿಮಗೆ ಮೇಲ್ಮುಖ ಮತ್ತು ಅಧೋಮುಖವಾಗಿ ಜಂಟಿಸಲ್ಪಟ್ಟಿರುವ 2 ತ್ರಿಕೋನಗಳ ತತ್ವಾರ್ಥ ತಿಳಿಯುತ್ತಿದೆಯೇ? ಇಲ್ಲಿ 2 ತ್ರಿಕೋನಗಳಿದೆ, ಮೇಲ್ಗಡೆಗೆ ಒಂದು, ಕೆಳಗಡೆ ಒಂದು, ಒಂದರಲ್ಲಿ ಒಂದು ಸೇರ್ಕೊಂಡಿರ್ತಕ್ಕಂಥ ತ್ರಿಕೋನವಿದೆ. ಈ ತ್ರಿಕೋನವು ಒಂದರಲ್ಲಿ ಒಂದು ಸೇರ್ಕೊಂಡಿರುವುದು ಮತ್ತೊಂದು ಈ ರೀತಿ ಇರತಕ್ಕಂಥದ್ದು ಯಾಕೆ ಅನ್ನೋದು ನಿಮಗೆ ಗೊತ್ತಿದೆಯಾ ಅಂತ ಪ್ರಶ್ನೆ ಕೇಳ್ತಾರೆ. ಒಪ್ಕೊಂಡಿದ್ದೀರ ಚಿಹ್ನೆ, ಆದ್ರೆ ಒಂದರಲ್ಲೊಂದು ಸೇರ್ಕೊಂಡಿರತಕ್ಕಂಥದ್ದು ನಿಮಗೆ ಗೊತ್ತಿದೆಯಾ ಅಂತ ಪ್ರಶ್ನೆ ಕೇಳ್ತಾರೆ ಯಾರೋ ಕುತುಮಿ ಮಹರ್ಷಿಗಳು. ಇದು ಬಹುಶಃ ನಮಗೆ ನಮ್ಮ ಪಿಸಾಪುರ ಸೊಸೈಟಿಯಲ್ಲಿ ಈ ಚಿಹ್ನೆ ಬಗ್ಗೆ ಸೋದರ ಕೃಷ್ಣಮೂರ್ತಿಯವರು, ಕೃಷ್ಣಮೂರ್ತಿ ಅಂತಿದ್ರು, ಅವರು ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಾಗರಾಜ್ ಅಂತ ಸೆಕ್ರೆಟರಿ ಆಗಿದ್ರು, ಅವರು ಒಂದು ರೀತಿ. ಆಮೇಲೆ ಇದರಲ್ಲಿ ಕುತುಮಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಬಹುಶಃ ಕುತುಮಿ ಮಹರ್ಷಿಗಳಿಗೆ ಇದು ಗೊತ್ತಿರ್ತಕ್ಕಂಥದ್ದು ಅವ್ರು ಹೇಳಿದ್ದೆ ಸ್ವಲ್ಪ ಹೆಚ್ಚು ಕಡಿಮೆ ಸರಿಯಾಗಿದೆ ಅಂತ ಭಾವನೆ. ಯಾಕಂದ್ರೆ ಅತ್ಯಂತ ಉನ್ನತ ಮಟ್ಟದವರು, ಹಿಂದೂ ಮುಂದು ಆಮೇಲೆ ದೃಷ್ಟಿ ಇರ್ತಕ್ಕಂಥವರು ಸರಿಯಾದ ರೀತಿಯಲ್ಲೇ ಅವರು ಹೇಳಿರ್ತಾರೆ. ಆದ್ರೆ ಅದೇ ರೀತಿಯಲ್ಲಿ ಇವರು ಹೇಳ್ತಾ ಇದ್ದಾರೆ. ಇದು ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ನಮ್ಮ ಭಾರತ ದೇಶದಲ್ಲೇ ಇರ್ತಕ್ಕಂಥ ಸಂಸ್ಕೃತದಲ್ಲಿ ಇರ್ತಕ್ಕಂಥದ್ದನ್ನ ಇಂಗ್ಲಿಷ್ಗೆ ತರ್ಜಮೆ ಮಾಡಿ ನಂತರ ಈ ರೀತಿ ಇವರು ವಿವರಣೆ ಹೀಗಿದೆ ಅಂತ ಅನ್ನೋದನ್ನ ನಮ್ಮ ಪಿಸಾಪುರ ಸೊಸೈಟಿಗೆ ಅದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯವನ್ನ ಇವರು ಈ ರೀತಿ ಪ್ರಸ್ತಾಪನೆ ಮಾಡ್ತಾರೆ. ಜಂಟಿಸಲ್ಪಟ್ಟಿರುವ 2 ತ್ರಿಕೋನಗಳ ತತ್ವಾರ್ಥ ತಿಳಿಯುತ್ತಿದೆಯೇ? ನಾನು ಅದನ್ನು ವಿವರಿಸುತ್ತೇನೆ. ಇದು ಆರ್ಯ ಸಂಸ್ಕೃತಿ ವಿಷ್ಣು ದೇವಾಲಯದಲ್ಲಿನ ಶ್ರೀ ಅಂತ ಸಂಕೇತವು. ಆರ್ಯ ಸಂಸ್ಕೃತಿಯೇ ಬಹಳ ಪುರಾತನವಾಗಿರತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥದ್ದು. ಅಲ್ಲಿನಿಂದ ಒಂದು ವಿಷ್ಣು ದೇವಸ್ಥಾನದಲ್ಲಿ ಶ್ರೀ ಅಂತ ಸಂಕೇತವನ್ನು ಆಯ್ಕೆ ಮಾಡಿಕೊಂಡ್ರು ಯಾರೋ ನಮ್ಮ ಪಿಸಾಪುರ ಸೊಸೈಟಿಯವರು. ರಹಸ್ಯಗಳಿಗೆಲ್ಲ ರಹಸ್ಯವಾದ ತತ್ವವು ಇದು ಏನಪ್ಪಾ ಅಂತಂದ್ರೆ, ಬಹಳ ರಹಸ್ಯವಾಗಿ ತುಂಬಿರತಕ್ಕಂಥದ್ದು, ರಹಸ್ಯಗಳಿಗೆಲ್ಲ ರಹಸ್ಯವಾಗಿರತಕ್ಕಂತಹ ಒಂದು ಚಿಹ್ನೆಯಾಗಿರುತ್ತದೆ ಈ ಚಿಹ್ನೆ ಅನ್ನುವಂತ. ಯಾಕಂದ್ರೆ ಅಷ್ಟೊಂದು ವಿಷಯಗಳಿದೆ ಇದರಲ್ಲಿ. ಈ ರೇಖಾಗಣಿತದ ರೂಪದಲ್ಲಿ ಚಿತ್ರಿಸಲ್ಪಟ್ಟಿದೆ. ಇದು ರೇಖಾಗಣಿತದಲ್ಲಿ ಇದು ತ್ರಿಕೋಣ ಒಂದ್ರಲ್ಲಿ ಸೇರ್ಕೊಂಡಿದೆ. ಇದು ಬೈಬಲ್ ಪ್ಲಸ್ ಆಗುತ್ತೆ, ಬೈಬಲ್ ಸಂಬಂಧ ಸಿಂಬಲ್ ಆಗುತ್ತೆ, ಇದು ಉರ್ದು ಆಗುತ್ತೆ, ಇದು ಸ್ವಾಸ್ತಿಕ್, ಆಮೇಲೆ ಇದು ಓಂ ಅಂತಕ್ಕಂಥದ್ದು. ಇವೆಲ್ಲವೂ ಸೇರ್ಕೊಂಡಿರ್ತಕ್ಕಂಥದ್ದು. ಇದಕ್ಕಿಂತ ದೇರ್ ಈಸ್ ನೋ ಕ್ಲಿಯರ್ ದಾನ್ ಟ್ರೂತ್ ಅಂತಕ್ಕಂಥದ್ದನ್ನ ಬಗ್ಗೆ ಪೂರ್ಣವಾಗಿ ಈ ರೀತಿ ಇದೆ. ಅದನ್ನ ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ ಅಂತಕ್ಕಂಥದ್ದು ಪೂರ್ಣವಾಗಿ ಇಷ್ಟೆಲ್ಲ ಇದೆ. ಇವೆಲ್ಲ ಇರುವುದರಿಂದ ಏನಂದ್ರೆ ಇವುಗಳಲ್ಲಿ ತತ್ವಜ್ಞಾನಿಯ ಸ್ಪರ್ಶಮಣಿಯ ರಹಸ್ಯವು ಸೇರಿಕೊಂಡಿದೆ. ತತ್ವಜ್ಞಾನಿ ಅಂತಂದ್ರೆ ಆಧ್ಯಾತ್ಮಿಕ ವಿಷಯಗಳು ಪರಿಪೂರ್ಣವಾಗಿ ಸ್ವಲ್ಪ ನಮಗೆ ತಿಳಿದಿರುವವರ ಪೈಕಿ ಪರಿಪೂರ್ಣವಾಗಿ ತಿಳ್ಕೊಂಡಿರ್ತಕ್ಕಂಥವರು ಸಮೇತ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ತತ್ವಜ್ಞಾನಿಯ ಸ್ಪರ್ಶ ಮನೆ.
ಇಲ್ಲಿ ಸ್ಪರ್ಶ ಮಣಿ ಅಂತಾರೆ. ಸ್ಪರ್ಶ ಮಣಿ ಅಂತಂದ್ರೆ ಏನು? ಆ ಮಣಿಯನ್ನು ತಾಕಿಸಿ ಮುಟ್ಟಿದ್ದೆಲ್ಲ ಏನ್ ಆಗಬೇಕಂದ್ರೆ ಅದು ಪೂರ್ಣವಾಗಿ ಆಗ್ತಕ್ಕಂತ ಸಾಮರ್ಥ್ಯ ಇರ್ತಕ್ಕಂಥದಕ್ಕೆ ಸ್ಪರ್ಶ ಮಣಿ ಅಂತಾರೆ. ಹಾಗೆ ಸ್ಪರ್ಶ ಮಣಿಗೆ ಈ ಸಿಂಬಲವನ್ನು ಹೋಲಿಸಿದ್ದಾರೆ. ರಹಸ್ಯವು ಸೇರಿಕೊಂಡಿದೆ. ಅಲ್ಲದೆ ಜೀವಿತಕ್ಕೆ ಸಂಬಂಧಪಟ್ಟ ಜನನ ಮರಣಗಳು ಮತ್ತು ಪಾಪ ಮಾಡುವ ಬುದ್ಧಿಯ ರಹಸ್ಯ ಇವೇ ಮೊದಲಾದ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಡುತ್ತದೆ. ನಾವು ಮಾಡ್ತಕ್ಕಂಥ ಪಾಪ ಪುಣ್ಯಗಳು ಇವಕ್ಕೆಲ್ಲ ಪರಿಹಾರವಾಗಿ ಏನು ಅಂತಕ್ಕಂಥದ್ದು ಕೊಡುತ್ತೆ. ಈ ಸಮಸ್ಯೆಗಳೆಲ್ಲ ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥದ್ದು ಸಮೇತ ಈ ಸಿಂಬಲನಲ್ಲೇ ಪೂರ್ಣವಾಗಿದೆ. ಇದು ಹೇಗಿದೆ ಹೇಗೆ ಅಂತಕ್ಕಂಥದ್ದು ವಿವರಣೆ ಹೇಳ್ತಕ್ಕಂಥವ್ರು ಅಸಾಧಾರಣವಾಗಿರ್ತಕ್ಕಂಥ ಜನರಿಂದಾನೇ ಆಗಲ್ಲ ಅಂತ ಅವರೇ ಹೇಳ್ತಾ ಇದ್ದಾಗ ನಮ್ಮಂತವ್ರು ಯಾವ ಪಾಡು ಏನು ಹೇಳಕ್ಕ ಸಾಧ್ಯವಿಲ್ವೋ ಗೊತ್ತಿದ್ರಲ್ಲೇ ಸ್ವಲ್ಪ ನಾವು ಪ್ರಯತ್ನ ಪಡೋಣ. ಸಂಬಂಧಪಟ್ಟ ಜನನ ಮರಣಗಳು ಮತ್ತು ಪಾಪ ಮಾಡುವ ಬುದ್ಧಿಯ ರಹಸ್ಯ ಇವೇ ಮೊದಲಾದ ಸಮಸ್ಯೆಗಳಿಗೆಲ್ಲ ಪರಿಹಾರದಿಂದ ಕೂಡಿದೆ. ನಾವು ಪಾಪ ಮಾಡುವ ಬುದ್ಧಿಯ ರಹಸ್ಯ ಯಾರಿಗೇ ಆಗಲಿ ನಾನು ಪಾಪ ಮಾಡಬೇಕು ಕೆಟ್ಟ ಕೆಲಸ ಮಾಡ್ಬೇಕಂತ ಯಾರಿಗೂ ಇರಲ್ಲ. ಆದರೆ ಆ ಬುದ್ಧಿಯ ಆ ರೀತಿ ಪಾಪ ಮಾಡುವುದಕ್ಕೆ ಯಾವ ರೀತಿ ಆಗುತ್ತದೆ ಅಂತಕ್ಕಂಥದ್ದು ಸಮೇತ ಆ ರಹಸ್ಯವು ಈ ಸಿಂಬಲನಲ್ಲಿ ಸೇರಿಕೊಂಡಿದೆ. ಇದನ್ನು ಪ್ರತಿಯೊಂದು ಮುಖದಿಂದಲೂ ವಿಮರ್ಶಿಸತಕ್ಕ ಶಿಷ್ಯನು ಜೀವನ್ಮುಕ್ತನೆಂದೇ ಹೇಳಬೇಕು. ಮಹಾತ್ಮ ಕುತುಮೆಯವರೇ ಹೇಳ್ತಾರೆ, ಇದನ್ನ ಪ್ರತಿಯೊಂದು ವಿಷಯವನ್ನು ವಿವರಣವಾಗಿ ಹೇಳಬೇಕಾದ್ರೆ ಜೀವನ್ಮುಕ್ತಿ ಹೊಂದಿರತಕ್ಕಂತ ವ್ಯಕ್ತಿಗಳಿಂದಲೇ ಸಾಧ್ಯವೇ ಹೊರತು ನಮ್ಮಂತವರಿಂದ ಸಾಧ್ಯವಿಲ್ಲ ಅಂತ ಅವರೇ ಹೇಳ್ತಾ ಇರುವಾಗ ನಮ್ಮಂತವ್ರ ಪಾಡೇನೋ ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಳುವುದು ಸಮೇತ ಬಹಳ ಕಷ್ಟಕರವಾಗಿರ್ತಕ್ಕಂಥ ವಿಷಯವಾಗಿದೆ. ಇದು ಮೇಲ್ಕಂಡ ವಿಷ್ಣು ಸಂಕೇತವಾದ ತ್ರಿಕೋಣಗಳಲ್ಲಿ 6 ತತ್ವಗಳು ಎದ್ದು ಕಾಣುತ್ತಿದ್ದಾಗಿಯೂ ತ್ರಿಕೋಣ ಅಂದ್ರೆ ಎರಡು ತ್ರಿಕೋಣ. ಇದು ಬೆಳ್ಳಗೆ ಇರ್ತಕ್ಕಂಥದ್ದು ಒಂದು ತ್ರಿಕೋಣ, ಕಪ್ಪು ಬಣ್ಣ ಬರೆಸಿರ್ತಕ್ಕಂಥದ್ದು ಇನ್ನೊಂದು ತ್ರಿಕೋಣ. ಈ ರೀತಿ 2 ತ್ರಿಕೋಣಗಳಲ್ಲಿ 6 ತತ್ವಗಳು ಎದ್ದು ಕಾಣುತ್ತಿದ್ದಾಗಿಯೂ. ಇದರಲ್ಲಿ 6 ತತ್ವಗಳಿದೆ ಅಂತಂದ್ರೆ ಏನಂದ್ರೆ ಈ ಕಡೆ ಒಂದು ಗೆರೆ ಈ ಕಡೆ ಒಂದು ಗೆರೆ ಇವು ಎರಡು 4 2 6 ಇವು 6 ಗೆರೆಗಳು. ಇದರಲ್ಲಿ 6 ಈ 6 ತತ್ವಗಳು ಎದ್ದು ಕಾಣುತ್ತಿದ್ದಾಗಿಯೂ ಕೇಂದ್ರದಲ್ಲಿರುವ ಬಿಂದುವು ಸೇರಿ 7 ತತ್ವಗಳಾಗುತ್ತವೆ. ಇಲ್ಲಿ ಇವೇನು 6 ಆಯ್ತು. ಕೇಂದ್ರದಲ್ಲಿ ಬಿಂದು ನೋಡಿ, ಈ ಬಿಂದು ಇದು ಕೇಂದ್ರದಲ್ಲಿ ಇರ್ತಕ್ಕಂಥ ಇದು 6, ಇದು ಒಂದು 7 ಬಹಳ ಪ್ರಾಮುಖ್ಯತೆ ಇದೆ. 6 ಒಂದು 7 ಆಗಿದೆ. ಇಲ್ಲಿ ಆಗಿದೆ 7 ಸೇರಿ 7 ತತ್ವಗಳಾಗಿವೆ. ವೇದ ಮತ್ತು ತಾಂತ್ರಿಕ ಆಗಮಗಳಲ್ಲಿ 6 ಎಂಬುದು ಪುನರಾವರ್ತನೆಯಾಗಿರುತ್ತದೆ. ಆದರೆ ಮಧ್ಯದ ಬಿಂದು 6 ತತ್ವಗಳಿಗೂ ಮೂಲ ಸ್ಥಾನವು. ಈ ಮಧ್ಯೆ ಇರತಕ್ಕಂಥ ಬಿಂದುವಿದೆಯಲ್ಲ, ಈ 6 ಸ್ಥಳಗಳಿಗೂ ಮಧ್ಯ ಬಿಂದುವಾಗಿರುತ್ತದೆ. ಈಗ ನಾವು ಒಂದು ಕಾಂಪಾಸ್ ತಗೊಂಡು ರೌಂಡ್ ಹಾಕಿದಾಗ ಮಧ್ಯೆ ಒಂದು ಬಿಂದು ಬರುತ್ತೆ. ಆ ಬಿಂದು ರೌಂಡ್ಗೆ ಎಲ್ಲಾ ಸುತ್ತುವಳತೆಗೆ ಎಲ್ಲದೂ ಸರಿಸಮಾನವಾಗಿರತಕ್ಕಂಥದ್ದು ಆ ಬಿಂದುವಾಗುತ್ತೆ. ಆ ಪರಿಧಿ ಅಂತಕ್ಕಂಥದ್ದು ಬಿಂದಿಗೆ ಸಮಾನವಾಗಿ ಎಲ್ಲಾ ಕಡೆನೂ ಸಮಾನವಾಗಿರುತ್ತೆ ಅಂತ ನಾವು ಜಾಮೆಟ್ರಿನಲ್ಲೇ ತಿಳ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಇವಕ್ಕೆಲ್ಲ ಸರಿಸಮಾನವಾಗಿರ್ತಕ್ಕಂಥ ಬಿಂದು ಇದು 7ನೇ ಬಿಂದುವಾಗಿರುತ್ತೆ. 6 ತತ್ವಗಳಿಗೂ ಮೂಲ ಸ್ಥಾನವು ಅದು ಅವ್ಯಕ್ತ. ಆ ಮಧ್ಯದ ಬಿಂದು 7ನೇದು ಅವ್ಯಕ್ತ ಅಂತಂದ್ರೆ ಈ 6 ಮಾತ್ರ ಲೆಕ್ಕಕ್ಕೆ ಬಂತು, ಇದು ಲೆಕ್ಕಕ್ಕೆ ಬರ್ಲಿಲ್ಲ. ಅವ್ಯಕ್ತವಾದರೂ ಸಮೇತ ಈ 7ನೇದು ಬಹಳ ಮುಖ್ಯ. ಆದುದರಿಂದ ಅಭಿವ್ಯಕ್ತವಾಗಿರುವ ವೃತ್ತವು ಮಹದಾಕಾಶವನ್ನು ಪ್ರತಿನಿಧಿಸುತ್ತದೆ. ಆ ವೃತ್ತ ಇದೆಯಲ್ಲ, ಈ ವೃತ್ತವು ಮಧ್ಯ ಬಿಂದು ಅದು ಮಹದಾಕಾಶವನ್ನು ಪ್ರತಿಬಿಂಬಿಸುತ್ತದೆ. ಒಂದು ದೃಷ್ಟಿಯಿಂದ ಅವು 2 ಅವಲೋಕೇಶ್ವರನನ್ನು ಪ್ರತಿನಿಧಿಸುತ್ತದೆ. ಅವಲೋಕೇಶ್ವರ ಅಂದ್ರೆ ವಿಷ್ಣು. ಆ ಬಿಂದುವು ಒಂದು ರೀತಿಯಲ್ಲಿ ಅವಲೋಕೇಶ್ವರನ್ನು ಪ್ರತಿನಿಧಿಸುತ್ತದೆ. ಏಕೆಂದರೆ ಅವುಗಳಲ್ಲಿ ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳು 2 ಅಡಗಿವೆ. ಅದು ಬಹಳ ರಹಸ್ಯವಾಗಿರ್ತಕ್ಕಂಥದ್ದು. ಬ್ರಹ್ಮಾಂಡ ಮತ್ತು ಪಿಂಡಾಂಡ 2 ಬಿಂದುವಿನಲ್ಲಿ ಸೇರಿಕೊಂಡಿದೆ, ರಹಸ್ಯವಾಗಿವೆ, ಅಡಗಿವೆ. ಮೇಲ್ಮುಖವಾಗಿರುವ ತ್ರಿಕೋಣವು ಮೇಲ್ಮುಖವಾಗಿರತಕ್ಕಂಥದ್ದು ನೋಡಿ, ತ್ರಿಕೋಣ ಇದು ಮೇಲ್ಮುಖವಾಗಿರ್ತಕ್ಕಂಥದ್ದು. ತ್ರಿಕೋಣವು ಅವ್ಯಕ್ತವಾದ ಜ್ಞಾನ ರಾಶಿಯನ್ನು
ಜ್ಞಾನ ರಾಶಿಯನ್ನು ಅಧೋಮುಖವಾಗಿರುವ ತ್ರಿಕೋಣವು ಅಭಿವ್ಯಕ್ತ ಜ್ಞಾನದ ಮೊತ್ತವನ್ನು ಪ್ರತಿನಿಧಿಸುತ್ತದೆ. ಅಲ್ಲದೆ ವೃತ್ತವು ಆದಿ ಅಂತ್ಯಗಳಿಲ್ಲದ ವೃತ್ತವು ಎಲ್ಲವನ್ನು ಆವರಿಸಿರುವ ಮತ್ತು ಎಲ್ಲವನ್ನು ಸೀಮಿತಗೊಳಿಸಿರುವ ವಿಶ್ವವ್ಯಾಪಕ ಚೈತನ್ಯವನ್ನು ಸೂಚಿಸುತ್ತದೆ. ಇಲ್ಲಿ ಇರ್ತಕ್ಕಂಥ ವೃತ್ತ ಇದರಲ್ಲಿ ಇದೆ ನೋಡಿ, ಇದರಲ್ಲಿ ಒಂದು ವೃತ್ತ ಇದೆ. ಈ ಬಿಂದುವಿನಿಂದ ಪೂರ್ಣವಾಗಿ ಸಮಾನವಾಗಿರ್ತಕ್ಕಂಥದ್ದು ಆಗಿದೆ. ಇದು ಅವ್ಯಕ್ತವಾಗಿರ್ತಕ್ಕಂಥದ್ದು ಆಗಿರುತ್ತದೆ, ಜ್ಞಾನ ರಾಶಿ ಆಗಿರುತ್ತದೆ. ವೃತ್ತವು ಎಲ್ಲವನ್ನು ಆವರಿಸಿರುವ ಮತ್ತು ಎಲ್ಲವನ್ನು ಸೀಮಿತಗೊಳಿಸಿರುವ ವಿಶ್ವವ್ಯಾಪಕ ಚೈತನ್ಯವನ್ನು ಸೂಚಿಸುತ್ತದೆ. ಎಲ್ಲವೂ ವಿಶ್ವಕ್ಕೆ ಚೈತನ್ಯವನ್ನು ಅಲ್ಲಿಯೇ ಇದೆ ಅಂತಕ್ಕಂಥದ್ದು ಆ ವೃತ್ತದಲ್ಲಿರ್ತಕ್ಕಂಥ ಬಿಂದುವು ತೋರಿಸುತ್ತದೆ. ಅದು ಯಾವ ಮೂಲೆಯಿಂದಾದರೂ ವಿಸ್ತರಿಸಿ ಎಲ್ಲವನ್ನು ಆಲಿಂಗಿಸಿ ವಿಶ್ವದ ಸಮಸ್ತ ಕಾರ್ಯಗಳಿಗೂ ಕಾರಣಭೂತವಾದ ಬೀಜರೂಪ ಶಕ್ತಿಯನ್ನು ಒಳಗೊಂಡಿದೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಸಮಾಜದಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಯಾವ ಕೆಲಸವು ಯಾವುದು ಆಗಬೇಕಾದರೂ ಸಮೇತ ಆ ಮಧ್ಯೆ ಇರತಕ್ಕಂಥ ವೃತ್ತ ಇದೆಯಲ್ಲ ಬೀಜ ರೂಪದಲ್ಲಿ ಇದೆ. ಅಂದರೆ ಒಂದು ಮರವು ಬೆಳವಣಿಗೆ ಆಗಬೇಕಾದ್ರೆ ಆ ಬೀಜದಲ್ಲಿ ಆ ಮರ ಬೆಳವಣಿಗೆ ಆಗತಕ್ಕಂಥ ವಿಷಯವು ಪೂರ್ಣವಾಗಿ ಅದರಲ್ಲಿ ಯಾವ ರೀತಿ ಅಡಗಿರುತ್ತದೋ ಹಾಗೆ ವಿಶ್ವದಲ್ಲಿ ಇರ್ತಕ್ಕಂಥ ಚೈತನ್ಯ ವ್ಯವಸ್ಥೆಯು ಯಾವಾಗ ಆಗಬೇಕು, ಏನಾಗಬೇಕು ಅಂತಕ್ಕಂಥ ಅದಕ್ಕೆ ಸಂಬಂಧಪಟ್ಟ ಚೈತನ್ಯವು ಪೂರ್ಣವಾಗಿ ಈ ಬಿಂದುವಿನಲ್ಲಿ ಸೇರಿದೆ. ವಿಶ್ವದ ಸಮಸ್ತ ಕಾರ್ಯಗಳು ಕಾರಣಭೂತವಾದ ಬೀಜರೂಪ ಶಕ್ತಿಯನ್ನು ಒಳಗೊಂಡಿದೆ. ಬೀಜರೂಪ ಶಕ್ತಿಯನ್ನಾಗೆ ಇದು ಒಳಗೊಂಡಿದೆ. ಈ ಮಧ್ಯ ಬಿಂದುವಿನ ಸುತ್ತಲೂ ವೃತ್ತವು ಅಭಿವ್ಯಕ್ತವಾಗಿದೆ. ಇದರ ಮಧ್ಯ ಸುತ್ತಲೂ ಇದೂ ಆಗ್ಬೋದು ಅಥವಾ ಇದಕ್ಕೂ ಸಮನ್ವಯವಾಗುತ್ತೆ ನೋಡೋದು. ಇಲ್ಲಿ ವೃತ್ತ ಇದೆ, ಆ ವೃತ್ತಕ್ಕೂ ಮಧ್ಯ ಬಿಂದು, ಆ ಮಧ್ಯ ಬಿಂದುವಿನಿಂದ ಇದು ಈ ವೃತ್ತಕ್ಕೂ ಸರಿ ಸಮಾನವಾಗಿರುತ್ತೆ. ಹೀಗೆ ಅವುಗಳಿಗೆ ಪರಸ್ಪರ ಭೇದವಿಲ್ಲ. ಅದಕ್ಕೂ ಆದ್ರೆ ಈ ವೃತ್ತ ಕೇಂದ್ರಕ್ಕೂ ಈ ವೃತ್ತಕ್ಕೂ ಆ ವೃತ್ತಕ್ಕೇನೋ ಭೇದವೇನು ಇಲ್ಲ. ಆದರೆ ಮಾಯೆ ಮತ್ತು ಅವಿದ್ಯೆಗಳ ದೃಷ್ಟಿಯಿಂದ ಅವು ಪರಸ್ಪರ ಬೇರ್ಪಟ್ಟಿವೆ. ಮಾಯೆ, ಅವಿದ್ಯೆ. ಅವಿದ್ಯೆ ಅಂದ್ರೆ ವಿದ್ಯಾವಂತನಾಗದೇ ಇರತಕ್ಕಂಥವನು ಮಾಯೆ ತುಂಬಿಕೊಂಡಿರುವುದರಿಂದ ಯಾರಿಗೂ ಏನು ಅದನ್ನು ತಿಳ್ಕೊಡ್ತಕ್ಕಂಥ ಸಾಮರ್ಥ್ಯ ಇಲ್ಲದಿರ ಹೋಗಿದೆ ನಮಗೆ. ಇವುಗಳನ್ನು ಬೇರ್ಪಡಿಸಿರುವ ತ್ರಿಕೋಣವು ಪ್ರಕೃತಿಯನ್ನು ಅದರ ತ್ರಿಗುಣಗಳನ್ನು ಪ್ರತಿನಿಧಿಸುತ್ತದೆ. ತ್ರಿಕೋಣವು ಪ್ರಕೃತಿಯನ್ನು ಅದರ ತ್ರಿಗುಣಗಳನ್ನು ಪ್ರತಿನಿಧಿಸುತ್ತದೆ. ಸಂಕೇತ ದೃಷ್ಟಿಯಿಂದ ಮಧ್ಯದ ಬಿಂದು ಜೀವಾತ್ಮ. ನೋಡಿ, ಸಂಕೇತ ದೃಷ್ಟಿಯಿಂದ ಮಧ್ಯದ ಬಿಂದು ಇದೆಯಲ್ಲ ಅದು ಜೀವಾತ್ಮ. ಬಿಂದು ಜೀವಾತ್ಮ ಅದು ಅಂದರೆ ಇವು 6 ಆಯ್ತು, ಇದೊಂದು 7ನೇ ತತ್ವ ಅಂತಂದ್ರಲ್ಲ, ಆ 7ನೇ ತತ್ವವೇ ಜೀವಾತ್ಮ. ಇನ್ನು ಮತ್ತು ಸಂಕೇತ ದೃಷ್ಟಿಯಿಂದ ಮಧ್ಯ ಬಿಂದು ಜೀವಾತ್ಮ ಅಂದ್ರೆ 7ನೇ ತತ್ವ ನನ್ನನ್ನು ಮತ್ತು ಈ ಮೂಲಕ ವಿಷ್ಣುವನ್ನು ಪ್ರತಿನಿಧಿಸುತ್ತದೆ. ನನ್ನನ್ನು ಅಂತಂದ್ರೆ ಬಹುಶಃ ಈಶ್ವರನಿರ್ಬೇಕು. ಇವರಿಬ್ಬರನ್ನು ಅದು ಸೂಚಿಸುತ್ತದೆ. ಕ್ರೈಸ್ತರ ಕಪಾಲ ತತ್ವಜ್ಞಾನ ದೃಷ್ಟಿಯಿಂದ ತಂದೆ ತಾಯಿಗಳ ಮಗನೆಂದು ಆತನನ್ನು ಕರೆದಿದೆ. ಇಲ್ಲಿ ವಿಷ್ಣು, ನಮ್ಮಲ್ಲಿ ವಿಷ್ಣುವನ್ನ ಇದು ಮಹಾತ್ಮರಿಂದ ಬಂದಿರತಕ್ಕಂಥ ಒಂದು, ಕ್ರಿಶ್ಚಿಯನ್ರು ತಂದೆಯಿಂದ ಬಂದಿರತಕ್ಕಂಥ ಮಗ ಅಂತ ಈ ರೀತಿ ಕೇಳ್ತಾರೆ, ಕರೆದಿದ್ದಾರೆ. ತಾಯಿ ಅಂದರೆ ಮೂಲ ಪ್ರಕೃತಿ. ಇಲ್ಲಿ ತಾಯಿ ಅಂತಕ್ಕಂಥದ್ದು ಮೂಲ ಪ್ರಕೃತಿ, ತಂದೆ ಪರಶಿವ ತತ್ವ ಅಥವಾ ಬ್ರಹ್ಮ ಅಂತಕ್ಕಂಥದ್ದು ಹೇಳ್ತಾರೆ. 2 ತ್ರಿಕೋಣಗಳು ಪುರುಷ ಪ್ರಕೃತಿಗಳನ್ನು ಸೂಚಿಸುತ್ತದೆ. 2 ತ್ರಿಕೋಣಗಳು, ಈ ತ್ರಿಕೋಣ ಇದು ಒಂದು, ಇದು ಒಂದು. 2 ತ್ರಿಕೋಣಗಳು ಏನು ಸೂಚಿಸುತ್ತದೆಪ್ಪ ಅಂತಂದರೆ ಪುರುಷ ಪ್ರಕೃತಿಗಳನ್ನು ಸೂಚಿಸುತ್ತದೆ. ಪುರುಷ ಮತ್ತು ಪ್ರಕೃತಿ ಇವೆರಡನ್ನ ಸೂಚಿಸುತ್ತದೆ. ಒಂದು ಧನಶಕ್ತಿ, ಮತ್ತೊಂದು ಋಣಶಕ್ತಿ. ಯಾವುದೇ ಕೆಲಸ ನಡೆಯಬೇಕಾದ್ರೂ ಒಂದು ಧನ ಋಣ 2 ಸೇರಿದಾಗಲೇ ಅದು ಕೆಲಸವು ಆಗ್ತಕ್ಕಂಥದ್ದು. ಇಲ್ಲದೆ ಅವ್ರು 2 ಸೇರದೆ ಹೋದ್ರೆ ಯಾವ ಕೆಲಸವೂ ಆಗೋದಕ್ಕೆ ಸಾಧ್ಯವಿಲ್ಲ. ಋಣ ಇದು ಬೀಸುವ ಕಲ್ಲುಗಳಲ್ಲಿ ಮೇಲ್ಭಾಗದ ಚಟುವಟಿಕೆಯಿಂದ ಕೆಲಸ ಮಾಡುತ್ತಿರುವುದು ಧನಶಕ್ತಿಯು. ನೋಡಿ, ಇಲ್ಲದೆ ನಾವು ಹಿಂದಿನ ಕಾಲದಲ್ಲಿ ಬೀಸುವ ಕಲ್ಲುಗಳು ಬೀಸ್ತಾ ಇರ್ತಕ್ಕಂಥದ್ದು, ಅದು ಕೆಳಗಡೆ ಕಲ್ಲು ಮೇಲ್ಗಡೆ ಕಲ್ಲು. ನೋಡಿ, ಇದು
ಸೂಚಿಸುತ್ತದೆ. ಒಂದು ಧನಶಕ್ತಿ ಮತ್ತೊಂದು ಋಣಶಕ್ತಿ. ಆ ಒಂದು ಧನಶಕ್ತಿ ಇನ್ನೊಂದು ಋಣಶಕ್ತಿ. ಕೆಳಗಡೆ ಇರ್ತಕ್ಕಂಥ ಅದಕ್ಕೆ ಬೀಸುವ ಕಲ್ಲುಗಳಲ್ಲಿ ಮೇಲ್ಭಾಗದ ಚಟುವಟಿಕೆಯಿಂದ ಕೆಲಸ ಮಾಡುತ್ತಿರುವ ಧನಶಕ್ತಿಯನ್ನು ಕೆಳಗಡೆಗೆ ಆಧಾರಭೂತವಾಗಿ ಇರುತ್ತದೆ. ಧನಶಕ್ತಿ ಇರ್ತಕ್ಕಂಥ ಕೆಳಗಡೆ ಇರ್ತಕ್ಕಂಥ ಅದಕ್ಕೆ ಆಧಾರವಾಗಿರ್ತದೆ. ಮೇಲ್ಗಡೆ ಇರತಕ್ಕಂಥ ಅದಕ್ಕೆ ಆಧಾರಭೂತವಾಗಿ ಸುಮ್ಮನಿರುವುದು ಋಣಶಕ್ತಿ ರಚಿಸುತ್ತದೆ. ಮೇಲ್ಮುಖವಾಗಿರುವ ಬಿಳಿಯ ತ್ರಿಕೋಣವು ಜ್ಞಾನ, ಜ್ಞಾತ, ಜ್ಞಾನ, ಜ್ಞೇಯ. ನೋಡಿ, ಮೇಲ್ಮುಖವಾಗಿರುವ ಬಿಳಿಯ ತ್ರಿಕೋಣವು, ಮೇಲ್ಮುಖವಾಗಿರ್ತಕ್ಕಂಥದ್ದು ಬಿಳಿಯ ತ್ರಿಕೋಣವು ಏನ್ ಹೇಳ್ತಾರ ಅಂತಂದ್ರೆ ಜ್ಞಾನ, ಜ್ಞಾತ, ಜ್ಞಾನ, ಜ್ಞೇಯ ಅಂತಕ್ಕಂಥದನ್ನ 3 ಭಾಗಗಳಾಗಿ ಅದನ್ನ ಹೇಳ್ತಾರೆ. ಅದನ್ನ ಯಾಗಪ್ಪ ಅಂತಂದ್ರೆ ಜ್ಞಾತ, ಆಮೇಲೆ ಜ್ಞಾನ, ಜ್ಞೇಯ. ಇದು ಜ್ಞಾತ ಅಂತಕ್ಕಂಥದ್ದು ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು. ಜ್ಞಾತ ಅನ್ನೋದಕ್ಕೆ ಜ್ಞಾನ ಅನ್ನೋದು ಈ ಮೂಲೆಯಲ್ಲಿ ಬರುತ್ತೆ. ಆಮೇಲೆ ಕ್ರಿಯೆ ಅಂತಕ್ಕಂಥದ್ದು ಈ ಮೂಲೆಯಲ್ಲಿ ಬರುತ್ತದೆ. ಆಮೇಲೆ ಇನ್ನೊಂದು ಈ ಕೆಳಮುಖವಾಗಿರ್ತಕ್ಕಂಥದ್ದು ಇದು ಕೆಳಮುಖವಾಗಿ ಒಂದು, ಮೇಲ್ಮುಖವಾಗಿ ಇದು ಸತ್ವಗುಣ, ಇದು ರಜೋಗುಣ, ಆಮೇಲೆ ತಮೋಗುಣ ಅಂತಕ್ಕಂಥದ್ದು. ಈ ರೀತಿ ಇದು 3 ಈ ರೀತಿ ಗುಣಗಳು ಇದು ಒಂದರೊಳಗೆ ಸೇರಿಕೊಂಡು ಬರ್ತಾ ಇರತಕ್ಕಂಥದ್ದಾಗಿರುತ್ತದೆ ಇದು ಅನ್ನೋದು ಹೇಳ್ತಾರೆ. 2 ತ್ರಿಕೋಣಗಳು ಪುರುಷ ಪ್ರಕೃತಿಗಳನ್ನು ಸೂಚಿಸುವುದು ಅಲ್ಲದೆ ಮೇಲ್ಮುಖವಾಗಿರತಕ್ಕಂಥದ್ದು ಬಿಳೆಯ ತ್ರಿಕೋಣಗಳು ಜ್ಞಾತ, ಜ್ಞಾನ, ಜ್ಞೇಯ. ಅಂದ್ರೆ ಜ್ಞಾತ ಅಂದ್ರೆ ಏನು ಅನ್ನೋದು ಸ್ವಲ್ಪ ಇದನ್ನ ನಮ್ಮ ರಾಜಪ್ಪನವರು ಇದನ್ನ ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕವ್ರು ಹೇಳ್ತಾರೆ. ಜ್ಞಾತ ಅಂದ್ರೆ ತಿಳಿಯುವನು, ಅಲ್ಲಲ್ಲ ಜ್ಞಾಪಶಕ್ತಿ ಅಲ್ಲ, ತಿಳಿಯುವನು. ಏನಾದ್ರೂ ತಿಳ್ಕೋಬೇಕು ಒಂದು ವಿಷಯ ಅಂತ ಇರ್ತಾರ ನೋಡೋ, ಅವನು ತಿಳಿಯುವನು. ಜ್ಞಾತ ಅಂದ್ರೆ ತಿಳಿಯುವನು. ಜ್ಞಾನ ಅಂತಂದ್ರೆ ತಿಳುವಳಿಕೆ. ಯಾವ್ದಾದ್ರು ಒಂದು ವಿಷಯ ತಿಳ್ಕೊಬೇಕಾದ್ರೆ ಅದು ಜ್ಞಾನ. ಜ್ಞಾನ ತಿಳ್ಕೊಬೇಕು. ಜ್ಞಾನ ಇದ್ರೇನೆ ವಿಷಯ ತಿಳ್ಕೊಳಕ್ಕಾಗೋದು. ಆದ್ರಿಂದ ಅದನ್ನ ತಿಳುವಳಿಕೆ ಅಂತಾರೆ. ಆಮೇಲೆ ಜ್ಞೇಯ, ಜ್ಞೇಯ ಅಂತಂದರೆ ತಿಳಿಯಲ್ಪಡತಕ್ಕ ವಿಷಯ. ಇಲ್ಲಿ ವಿಷಯ ತಿಳ್ಕೊಳ್ತಕ್ಕಂಥದ್ದು, ಆಮೇಲೆ ತಿಳಿಯುವುದು. ಈ ರೀತಿಯ 3. ಅದಕ್ಕೆ ಜ್ಞಾತ, ಜ್ಞಾನ, ಜ್ಞೇಯ. ಇದು ಸಂಸ್ಕೃತ ಪದಗಳು. ಆ ಚಿಹ್ನೆ ಆಯ್ಕೆ ಮಾಡಿಕೊಂಡಿರುವುದು ಸಂಸ್ಕೃತದಲ್ಲೇ. ಆ ಸಂಸ್ಕೃತದಲ್ಲಿ ಇರ್ತಕ್ಕಂಥ ಅದನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಸೊಸೈಟಿಗೆ ಸಿಂಬಲ್ ಆಗಿ ಸೇರ್ಕೊಂಡಿದ್ದಾರೆ. ಇದನ್ನು ಎಂಬ ತ್ರಿಪುಟಿಗಳನ್ನು ಅಧೋಮುಖವಾಗಿ ಇರುವ ತ್ರಿಕೋಣವು ತ್ರಿಗುಣಗಳನ್ನ ಸತ್ವ, ರಜಸ್ಸು ಮತ್ತು ತಮಸ್ಸು ಅದನ್ನು ಹೇಳಿದೆ. ತಮಸ್ಸು, ರಜಸ್ಸು, ತಮೋಗುಣ ಅಂತಕ್ಕಂಥದ್ದು ಇವರಲ್ಲಿ ಬರ್ತಕ್ಕಂಥದ್ದು ಈ ರೀತಿ ಇವು 3 ಇದೆ. ರೂಪ, ವರ್ಣ ವಸ್ತುಗಳನ್ನು ಪ್ರತಿನಿಧಿಸುತ್ತದೆ. ರೂಪ ಮತ್ತು ವರ್ಣ ಇದು ಒಂದು ರೂಪವೂ ಆಗಿದೆ. ವರ್ಣ ಅಂತಂದ್ರೆ ಬಣ್ಣಗಳಾಗಿರ್ತಕ್ಕಂಥದ್ದು ಸಮೇತ ಆಗಿದೆ. ತ್ರಿಗುಣಗಳ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಬೇಕೆಂದಿರುವರು ಇಲ್ಲಿ ಪತಂಜಲಿ ಯೋಗ ಸೂತ್ರ ಅಂತಕ್ಕಂಥದ್ದು ಒಂದು ಪುಸ್ತಕ ಇದೆ. ಅದರಲ್ಲಿ ಈ ತ್ರಿಗುಣಗಳ ಬಗ್ಗೆ ಜ್ಞಾತ, ಜ್ಞಾನ, ಜ್ಞಾನ ಅಂತಕ್ಕಂಥ ಇದ್ರ ಬಗ್ಗೆ ತುಂಬಾ ವಿವರವಾಗಿ ಚೆನ್ನಾಗಿ ಬರೆದಿದ್ದಾರೆ. ಅದನ್ನೊಂದ್ಸಲ ಓದಿ ಅಂತ ಹೇಳ್ತಾರೆ. ಸ್ಥಿತಿ ಮತ್ತು ಲಯ ಶಕ್ತಿಗಳು ಆ ಮೂಲಕ ದ್ಯೋತಕವಾಗುತ್ತವೆ. ಪೈಥಾಗರಸ್ ತತ್ವಜ್ಞಾನಿಯು 2 ಎಂಬ ಸಂಖ್ಯೆಯನ್ನು ವಿನಿಯೋಗ ಮಾಡದೆ ಇರುವುದಕ್ಕೆ ಕಾರಣವಿದೆ. ಈ ಪೈಥಾಗರಸ್ ಪ್ರಮೇಯ, ಪೈಥಾಗರಸ್ನ ಜಾಮಿಟ್ರಿ ಜಾಸ್ತಿ ಕಂಡುಹಿಡಿದಿದ್ದು ಹೇಳಿದ್ದು ಪೈಥಾಗರಸ್. ಈ ತ್ರಿಕೋಣಗಳು ಮತ್ತು ಇವೆಲ್ಲ ಇವತ್ತು ಹೇಳ್ತಕ್ಕಂಥದ್ದು ನಮ್ಮ SLC ಇಂದಾನೆ ಪ್ರಾರಂಭವಾಗುತ್ತೆ. ಪೈಥಾಗರಸ್ ಪ್ರಮೇಯನ ಇವೆಲ್ಲವೂ ಅವರು 2ನ್ನ ಉಪಯೋಗಿಸಲಿಲ್ವಂತೆ. ಪೈಥಾಗರಸ್ ತತ್ವಜ್ಞಾನಿಯು 2 ಎಂಬ ಸಂಖ್ಯೆಯನ್ನು ವಿನಿಯೋಗ ಮಾಡದೇ ಇರುವುದಕ್ಕೆ ಕಾರಣವಿದೆ. ಆ ಕಾರಣ ಇದೆ. 2 ಅಂತ ಅನ್ನೋದು ವಿನಿಯೋಗ ಮಾಡಲಿಲ್ಲ ಅವರು. ಯಾಕೆ ಅನ್ನೋದು ಕಾರಣ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಒಂದು ಏಕಕಾಲದಲ್ಲಿ 3 ಆಗಿ ಅಭಿವ್ಯಕ್ತವಾಗುತ್ತಿದೆಯೇ. ಒಂದು ಏಕಕಾಲದಲ್ಲಿ 3 ಆಗುವುದರಿಂದ ಅದು ಆ ರೀತಿ ಅಭಿವ್ಯಕ್ತವಾಗ್ತಾ ಇದೆ. ಬಹುಶಃ ಇದು ಬ್ರಹ್ಮಾಂಡ ಮೊದಲು ಶಿವನೊಬ್ಬನೇ, ಶಿವನಿಂದ ಬ್ರಹ್ಮ ವಿಷ್ಣು 3 ಆಯ್ತಲ್ಲ, ಅದೇ ಇರಬಹುದು ಆ ಸಂಕೇತದ್ದು ಅಂತ ಅನ್ನೋದು ಅಂದಾಜು. 2 ಆಗಿ ಉಳಿದುವುದಿಲ್ಲ, 2 ಆಗಿ ಅವು ಉಳಿಯುವುದಿಲ್ಲ. ಆ ರೀತಿ 2 ಆಗಿ ಸಪರೇಟ್ ಆಗಿ ಉಳಿದುಕೊಂಡ 3 ಆಗುತ್ತೆ. ಆದ್ರಿಂದ ಈ 3ಕ್ಕೆ ಏನಂದ್ರೆ ಪ್ರಕೃತಿ, ಪುರುಷ, ಅವೆರಡರ ಮಧ್ಯೆ ಇರುವ ಸಂಬಂಧ ದೈವಿ ಪ್ರಕೃತಿ. ನೋಡಿ, ಪ್ರಕೃತಿ ಪುರುಷ,
ಅವೆರಡರ ಸಂಬಂಧ ಇರ್ತಕ್ಕಂಥದ್ದು ದೈವಿ ಪ್ರಕೃತಿ. ಆದ್ರಿಂದ ಎರಡೇ ಆಗಲಿಲ್ಲ, ಎರಡನ್ನು ಉಪಯೋಗಿಸಲಿಲ್ಲ. ಮೂರು ಪೈಥಾಗರಸ್ ಅವರು ಹೇಳಿದ್ರು. ಈ ರೀತಿ ಹೇಳ್ತಾರೆ, ಪ್ರಕೃತಿ ಪುರುಷ, ಪ್ರಕೃತಿ ಪುರುಷ, ದೈವಿ ಪ್ರಕೃತಿ. ಅಂದರೆ ಪ್ರಕೃತಿ ಅಂತಂದ್ರೆ ಇಲ್ಲಿ ಬ್ರಹ್ಮ, ಪುರುಷ ಅಂತಂದ್ರೆ ಶಿವ ಅಥವಾ ಮಹೇಶ್ವರ. ಇವೆರಡಕ್ಕೂ ದೈವಿ ಪ್ರಕೃತಿ ಅಂತ ಬರ್ತಕ್ಕಂಥದ್ದು ವಿಷ್ಣುವು. ಆದ್ದರಿಂದ ಎರಡನ್ನು ಒಂದರಿಂದ ಇದು ಮೂರಾಯಿತು. ಅದರಿಂದ ಪೈಥಾಗರಸ್ ಎರಡನ್ನ ಉಪಯೋಗಿಸಲಿಲ್ಲ, ಮೂರು ಆಯಿತು ಅನ್ನೋದು ಇಲ್ಲಿ ತಿಳಿಸ್ತಾರೆ ಅವರು. ಅವೆರಡರ ಮಧ್ಯೆ ಇರುವ ಸಂಬಂಧ ದೈವಿ ಪ್ರಕೃತಿ. ಅಂತೂ ಮೂರು ತತ್ವಗಳು ಪರಶಿವ ತತ್ವವೇ ಪುರುಷ, ಪ್ರಕೃತಿ ತತ್ವವೇ ಬ್ರಹ್ಮ. ಪುರುಷ ಪ್ರಕೃತಿ ತತ್ವವೇ ಬ್ರಹ್ಮ. ಇವೆರಡಕ್ಕೂ ಸಂಬಂಧವನ್ನು ಕಲ್ಪಿಸುವುದೇ ದೈವಿ ಪ್ರಕೃತಿ. ದೈವಿ ಪ್ರಕೃತಿ ಅಂತಂದರೆ ವಿಷ್ಣು. ಇಲ್ಲಿ ಬ್ರಹ್ಮ ಅಂದ್ರೆ ಪುರುಷ ಪ್ರಕೃತಿ ತತ್ವವೇ ಬ್ರಹ್ಮ, ದೈವ ಪ್ರಕೃತಿ ಅಂದರೆ ವಿಷ್ಣುವು. ಇದರಲ್ಲಿ ಅಂದರೆ ದೈವಿಕವಾದ ಚೈತನ್ಯ ಜಡಗಳ ಮೀಲನ ಸ್ವರೂಪ. ದೈವಿಕವಾಗಿರ್ತಕ್ಕಂಥ ಚೈತನ್ಯ ಈ ಜಡ ಮೀಲನವೇ ಅದು ಪ್ರಕೃತಿಯ ಸ್ವರೂಪ. ಮಿಲನ ಜಡಗ ಮಿಲನವೇ ಸ್ವರೂಪ. ನಮ್ಮ ಆತ್ಮ ಬುದ್ಧಿ ಸ್ವರೂಪವಾದ ಜೀವಾತ್ಮವು ಶುದ್ಧ ಮನಸ್ಸನ್ನು ಸೇರಿಸಿಕೊಂಡು ಮೂರಾಗಿದೆ. ನೋಡು, ಎರಡಿಲ್ಲದಿರ ಮೂರು ಆಯ್ತು ಯಾಕೆ ಅಂತಕ್ಕಂಥದ್ದು ಇಲ್ಲಿ ವಿವರಣೆ ಕೊಡ್ತಾರೆ. ಇದು ಮೊದಲೇ ಹೇಳಿದ್ರು, ಜೀವನ್ಮುಕ್ತರಾಗಿರ್ತಕ್ಕಂಥವ್ರೇ ಇದನ್ನ ವರ್ಣನೆ ಪೂರ್ಣವಾಗಿ ಹೇಳುವುದಕ್ಕೆ ಸಾಧ್ಯವೂ, ಅವ್ರನ್ನೇ ಕಷ್ಟ. ಇನ್ನು ನಮ್ಮಂತವ್ರ ಪಾಡೋದ್ರಲ್ಲಿ ಇರ್ತಕ್ಕಂಥ ವಿವರಣೆ ಹೇಳ್ತಕ್ಕಂಥದ್ದು ತುಂಬಾ ಕಷ್ಟ. ಯಾರೋ ಪೈಥಾಗರಸ್ ಇವರು ಕುತುಮಿ ಮಹರ್ಷಿಗಳೇ ಆ ಮಾತು ಹೇಳಿದ್ರು. ಕುತುಮಿ ಮಹರ್ಷಿಗಳು ಆ ಮಾತು ಹೇಳಿದಾಗ ಇದರ ಪೂರ್ಣವಾಗಿ ವಿವರಣೆ ಏನು ಹೇಗೆ ಅಂತಕ್ಕಂಥದ್ದು ನಾವು ಬಿಡಿಸಿ ಹೇಳೋದು ತುಂಬಾ ಕಷ್ಟದ ಕೆಲಸ, ಕಷ್ಟವೇ ಅದು. ಏಕೆಂದ್ರೆ ಅದು ಈಶ್ವರನಂತೆ ಬ್ರಹ್ಮಾಂಡವನ್ನು ಸೃಜಿಸಬೇಕಾಗಿದೆ. ಆಗ ಗಾಢವಾದ ಆಕಾಶ ತತ್ವವು ತನ್ನ ಸುತ್ತಲೂ ಒಂದು ವೃತ್ತವನ್ನು ರಚಿಸಿಕೊಳ್ಳುತ್ತದೆ. ಆಕಾಶ ತತ್ವ ತನ್ನ ಸುತ್ತಲೂ ಸುತ್ತಲೂ ಇದನ್ನು ರಚನೆ ಮಾಡಿಕೊಳ್ಳುತ್ತೆ. ಇದು ಬಿಂದು 7ನೇ ತತ್ವ ಅಲ್ಲ, ಇದ್ರ ಸುತ್ತಲೂ ತತ್ವವನ್ನು ಸುತ್ತಕೊಂಡಿರುತ್ತದೆ. ವೃತ್ತವು ಚತುರ್ಭುಜ ಸಮಕೋನಗಳಾಗುತ್ತದೆ. ವೃತ್ತವು ಚತುರ್ಭುಜ ಸಮಕೋನಗಳಾಗುತ್ತದೆ. ಬಹುಶಃ ಇದರ ಅರ್ಥ ಅನಿತ್ಯವಾದ ರೂಪನಾಮಗಳೊಳಗೆ ಚೌಕ ಇದು ಒಂದು ಗೊತ್ತಾದ ಪ್ರಮಾಣದ ಪರಿಮಿತಿಗೆ ಒಳಪಟ್ಟಿರುತ್ತದೆ. ಇದು ವೃತ್ತಕ್ಕೆ ಪರಿಮಿತಿ ಇಲ್ಲ. ಚೌಕ ಇದೆ ನೋಡ, ಹೀಗೆ ಚೌಕಕ್ಕೆ ಇಷ್ಟೇ ಅಂತ ಅನ್ನೋದು ಪರಿಮಿತಿ ಬರುತ್ತೆ. ವೃತ್ತಕ್ಕೆ ಎಷ್ಟಾದ್ರೂ ಅದಕ್ಕೆ ಪರಿಮಿತಿ ಇಷ್ಟೇ ಅಂತ ಅನ್ನೋದಿಲ್ಲ. ರೇಖೆ ಇದೆಯಲ್ಲ, ರೇಖೆಗೂ ಪರಿಮಿತಿ ಇಲ್ಲ, ಎಷ್ಟು ಬೇಕಾದ್ರೂ ಮುಂದಕ್ಕೆ ಹೋಗ. ಚೌಕ ಆದರೆ ಅದು ಅಷ್ಟೇ ಪರಿಮಿತಿ ಇರುತ್ತೆ, ಹಿಂಗೆ 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 ಇಷ್ಟೇ ಇರುತ್ತೆ. ಆದ್ರಿಂದ ಇದು ಚೌಕಕ್ಕೆ ಪರಿಮಿತಿ ಇರುತ್ತೆ, ವೃತ್ತಕ್ಕೆ ಪರಿಮಿತಿ ಇರುವುದಿಲ್ಲ. ಏಕೆಂದರೆ ದೇಶ ಕಾಲಗಳ ಪರಿಮಿತಿ ಉಳ್ಳದ್ದು. ದೇಶ ಕಾಲ ಅದಕ್ಕೆ ಪರಿಮಿತಿ ಇದೆ. ಕಾಲ ಅಂತಂದ್ರೆ ನಾವಾಗ 24 ಗಂಟೆ ಒಂದ್ ದಿವಸ ಆಯ್ತು ಅಂದ್ರೆ ಮುಗ್ದಾಯ್ತು ಅಲ್ಲಿಗೆ. ದೇಶವೂ ಅಷ್ಟೇ, ಎಷ್ಟು ದಿವಸ ಇರುತ್ತೋ ಅಷ್ಟೇ ದಿವಸ ಇರೋದು, ಆಮೇಲೆ ಅದು ಕ್ಷೀಣವಾಗುತ್ತೆ. ನಮ್ಮ ಇದೇ ಚಂದ್ರಲೋಕವೇ ಮೊದಲು ಚೆನ್ನಾಗಿದ್ದಿದ್ದು ಅದು ಕ್ಷೀಣವಾಗ್ತಾ ಬಂದಿದೆ. ಭೂಲೋಕವು ಅರ್ಧ ಆಗೋಗ್ಬಿಟ್ಟಿದೆ, ಅರ್ಧಕ್ಕಿಂತ ಜಾಸ್ತಿ ಆಗಿದೆ. ಇದು ಅದೇ ರೀತಿ ಕ್ಷೀಣವಾಗುತ್ತೆ. ಆದ್ದರಿಂದ ಇವು ಕ್ಷೀಣವಾಗುತ್ತೆ. ಆದುದರಿಂದ ಅನಿತ್ಯವಾದದ್ದು ವೃತ್ತವಾದರೂ ಆದಿ ಅಂತ್ಯಗಳಿಲ್ಲದ ಪೂರ್ಣವನ್ನು ಪ್ರತಿಬಿಂಬಿಸುತ್ತದೆ. ಇದು ಪೂರ್ಣವು ವೃತ್ತ ಇದೆಯಲ್ಲ, ಪೂರ್ಣವಾಗಿದೆ. ಆದಿ ಅಂತ್ಯಗಳಿಲ್ಲದೆ ಹೋದ್ರು ಪೂರ್ಣವಾಗಿರ್ತಕ್ಕಂಥ ಪ್ರತಿಬಿಂಬವನ್ನು ಇದು ಸೂಚಿಸುತ್ತದೆ. ಈ ವೃತ್ತವೂ ಆಗಬಹುದು ಅಥವಾ ಇದೇ ವೃತ್ತವೂ ಆಗಬಹುದು. ಈ ನಿತ್ಯ ಚೈತನ್ಯವು ಅದರೊಳಗೆ ಅಭಿವ್ಯಕ್ತವಾಗಿರುತ್ತದೆ ಎಂಬ ಅರ್ಥವಿರಬಹುದು. ಅವರೇ ಈ ರೀತಿ ಅರ್ಥ ಮಾಡಿದ್ರು ಬಹುಶಃ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಇದೇ ಕರೆಕ್ಟ್ ಅಂತ ಅನ್ನೋದು ಹೇಳಕ್ಕಿಂತ ಇಲ್ಲ. ಎಂದರೆ ಆಕಾಶ ಬಯಲು ಇದರಲ್ಲಿ ಪುರುಷ ಪ್ರಕೃತಿಗಳೆರಡು ಸೇರಿಕೊಂಡಿವೆ. ಆಕಾಶ ಬಯಲು ಇವೆರಡರಲ್ಲಿ ಪುರುಷ ಪ್ರಕೃತಿ ಸೇರಿಕೊಂಡಿದೆ. ಪುರುಷನು ನಿತ್ಯತ್ವದಲ್ಲಿ ಹೊರಕ್ಕೆ ಉಸಿರು ಬಿಡುತ್ತಾನೆ. ಪುರುಷನು ಅಂದ್ರೆ ಇಲ್ಲಿ ಬ್ರಹ್ಮ ಅಂತ ಬ್ರಾಕೆಟ್ ನಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ. ಪುರುಷ ಅಂತಂದ್ರೆ ಬ್ರಹ್ಮ ಅಂತಕ್ಕಂಥ ಬ್ರಾಕೆಟ್ ನಲ್ಲಿ ಉತ್ತರ ಕೊಡ್ತಾರೆ. ನಿತ್ಯತ್ವದಲ್ಲಿ ಹೊರಕ್ಕೆ ಉಸಿರು ಬಿಡುತ್ತಾನೆ.
ಈ ಭೂಮಿ ಪ್ರಳಯವಾಗ್ತಕ್ಕಂಥದ್ದು, ನಂತರ ಸೃಷ್ಟಿಯಾಗ್ತಕ್ಕಂಥದ್ದು ಈ ಬ್ರಹ್ಮನ ಒಂದ್ಸಲ ಉಸಿರು ಎಳ್ಕೊಂಡಾಗ ಪೂರ್ಣವಾಗಿ ಲಯವಾಗ್ತದೆ, ಪೂರ್ತಿ ಏನಿಲ್ಲ. ನಂತರ ಉಸಿರು ಬಿಟ್ಟಾಗ ಇವೆಲ್ಲವೂ ಸೃಷ್ಟಿಯಾಗುತ್ತೆ. ಹಾಗೆ ಪ್ರಪಂಚವು ಅಭಿವ್ಯಕ್ತವಾಗುತ್ತದೆ. ಆತನು ಒಳಕ್ಕೆ ಉಸಿರನ್ನು ತೆಗೆದುಕೊಂಡಾಗ ಅಭಿವ್ಯಕ್ತವಾದ ಪ್ರಪಂಚವು, ಅಂದ್ರೆ ಪ್ರಪಂಚ ಅಂದ್ರೆ ಪ್ರಕೃತಿ, ಮಾಯವಾಗಿ ಅದರೊಳಕ್ಕೆ ಸೇರಿಕೊಳ್ಳುತ್ತದೆ. ಉಸಿರು ಪೂರ್ಣವಾಗಿ ಎಳ್ಕೊಂಡಾಗ ಈ ಪ್ರಕೃತಿ ಒಳಗಡೆ ಹೋಗುತ್ತೆ, ಪೂರ್ಣವಾಗಿ ಮಾಯವಾಗುತ್ತೆ. ಯಾರೋ ಬ್ರಹ್ಮ ಮಾಡ್ತಕ್ಕಂಥದ್ದು. ಆತನು ಪುನಃ ನಿಶ್ವಾಸದಾಗ ಪ್ರಕೃತಿಯು ಮಾಯಾ ರೂಪದಲ್ಲಿ ಪುನಃ ಅಭಿವ್ಯಕ್ತವಾಗುತ್ತದೆ ಎಂದು ಈ ಶ್ಲೋಕದ ಅರ್ಥ. ಉಸಿರು ಬಿಟ್ಟಾಗ ಪೂರ್ಣವಾಗಿ ನಂತರ ಮಾಯಾ ಪ್ರಪಂಚವು ಸಿದ್ಧವಾಗುತ್ತದೆ. ಯಾವಾಗ ಆಗುತ್ತೋ ಯಾವಾಗ ಬಿಡುತ್ತೋ ನಮ್ಗೆ ಗೊತ್ತಾಗಲ್ಲ. ಈ ಚಿಹ್ನೆಗಳು ಆ ರೀತಿ ಇರ್ತಕ್ಕಂಥದ್ದು ಅನ್ನೋದಕ್ಕೆ ಈ ಚಿಹ್ನೆ ನಮ್ಮ ಸೊಸೈಟಿಯವರು ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ವಿಷ್ಣು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಚಿಹ್ನೆ ಇದು, ಅದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಯಾರಿಗೆ? ಸಿನೆಟ್ಗೆ ಕುತುಮೆ ಮಹರ್ಷಿಗಳು ಹೇಳ್ತಾ ಇರೋದು ವಿಷಯ. ಬಹುಶಃ ಮೊಟ್ಟ ಮೊದಲ ಬಾರಿಗೆ ವಿವರಣೆ ಕೊಟ್ಟಿರೋದು ಅವರೇ, ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ. ಆ ಇಂಗ್ಲಿಷ್ ನಲ್ಲಿ ಬರೆದಿರತಕ್ಕಂಥದ್ದು ನಮ್ಮ ರಾಜಪ್ಪನವರು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಕೆಲವರಲ್ಲಿ. ಸೋಕೃಷ್ಣಮೂರ್ತಿ ಬಹಳ ಚೆನ್ನಾಗಿ ಬರೆದಿದ್ದಾರೆ, ಅವರು ಒಂದು ಬರೆದಿದ್ದಾರೆ. ಆಮೇಲೆ ನಾಗರಾಜು ಅಂತ ನಮ್ಮ ಸೆಕ್ರೆಟರಿ ಆಗಿದ್ರು ಫೆಡರೇಷನ್ ಅಲ್ಲಿ, ಅವರು ಒಂದು ಬರೆದಿದ್ದಾರೆ ಇದರ ಬಗ್ಗೆನೆ. ಆದ್ರೆ ಇವರು ಸ್ವಲ್ಪ ಹೆಚ್ಚಾಗಿ ಬರೆದಿದ್ದಾರೆ. ಪ್ರಕೃತಿಯ ಬೇರಿಲ್ಲದ ಮೂಲ ಬೇರು, ಅಂದ್ರೆ ಈ ಪ್ರಕೃತಿ ಅಂತಂದ್ರೆ ಬೇರೆ ಇಲ್ಲ, ಅದಕ್ಕೆ ಮೂಲ ಬೇರೆ ಇಲ್ಲದ ಮೂಲ ಬೇರು. ಹಾಗಂದ್ರೆ ಈ ಪ್ರಕೃತಿ ಇಷ್ಟು ಸೃಷ್ಟಿ ಆಯ್ತು, ಉಸಿರು ಎಳ್ಕೊಂಡಾಗ ಒಳಗಡೆಗೂ ಆಯ್ತು, ಉಸಿರು ಬಿಟ್ಟಾಗ ಪೂರ್ಣವಾಗಾಯ್ತು. ಆದ್ರಿಂದ ಬೇರು ಇಲ್ಲದೆ ಇರತಕ್ಕಂಥ ಬೇರು. ಅಲ್ಲಿಗೆ ಬ್ರಹ್ಮ ಅಂತಂದ್ರೆ ಎಷ್ಟು ಸಾಮರ್ಥ್ಯ, ಎಷ್ಟು ಶಕ್ತಿ ಇರ್ತಕ್ಕಂಥವ್ರು ಅಂತ ನಾವು ಊಹಿಸ್ಕೊಳ್ಳುವುದಕ್ಕೆ ಸಾಧ್ಯ. ಇಲ್ಲಿಗೆ ನಾವು ನಿಲ್ಲಿಸಬೇಕಾಗುತ್ತದೆ. ಏಕೆಂದ್ರೆ ನೀನೇ ನನ್ನ ಅಂತಸ್ಮೃತಿಯಿಂದ ತಿಳಿದುಕೊಳ್ಳಬೇಕಾಗುತ್ತದೆ, ಸ್ವಲ್ಪ ಉಳಿಯುತ್ತದೆ ಎಂಬುದಾಗಿ ನಮ್ಮ ಮೇಲ್ಕಂಡ ಮುದ್ರೆ ಸಂಕೇತವನ್ನು ವಿವರಿಸಿ ಹೇಳುತ್ತಾರೆ. ಅಷ್ಟೇ. ಈ ಮುದ್ರೆಯನ್ನ ಅಲ್ಪ ಸ್ವಲ್ಪವಾಗಿ ನೀವೇ ವಿದ್ಯಾವಂತರಾಗ್ತಾ ಅದ್ರ ಮೇಲೆ ಆಸಕ್ತಿ ಬರ್ತಾ ಇದ್ದಾಗ ಒಂದೊಂದು ವಿಷಯವನ್ನು ಗ್ರಹಿಸ್ಕೋಬಹುದೇ ಹೊರತು ಪೂರ್ಣವಾಗಿ ಯಾರು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು. ಮಹಾತ್ಮ ಮೌರ್ಯರು ತಮಗೆ ಹಾಕಲ್ಪಟ್ಟ ಪ್ರಶ್ನೆಗೆ ಉತ್ತರವಾಗಿ ಹೀಗೆ ಹೇಳುತ್ತಾರೆ: ವಿಶ್ವ ಸೃಷ್ಟಿಗೆ ಸಂಬಂಧಪಟ್ಟ ಕೆಲಸದಲ್ಲಿ ಪ್ರಕೃತಿ ಪುರುಷ ಎಂದರೆ, ವಿಶ್ವ ಸೃಷ್ಟಿಯಾಗಬೇಕಾದ್ರೆ ಯಾರ? ಮಹಾತ್ಮ ಮೌರ್ಯರು ಹಾಕಲ್ಪಟ್ಟ ಪ್ರಶ್ನೆಗೆ ಉತ್ತರವಾಗಿ ಹೀಗೆ ಹೇಳುತ್ತಾರೆ: ವಿಶ್ವ ಸೃಷ್ಟಿಗೆ ಸಂಬಂಧಪಟ್ಟ ಕೆಲಸದಲ್ಲಿ ಪ್ರಕೃತಿ ಪುರುಷ ಎಂದರೆ, ಪ್ರಕೃತಿ ಪುರುಷ ಎಂದರೆ ಗುಣ ಧನ ಶಕ್ತಿಗಳು, ಗುಣ ಧನ ಶಕ್ತಿಗಳು ಪ್ರಕೃತಿ ಸೃಷ್ಟಿಯಾಗುವುದಕ್ಕೆ. ನಂತರ ಪುಂ ಶ್ರೀ, ಪುಂ ಅಂದ್ರೆ ಪುರುಷ, ಶ್ರೀ ಅಂದ್ರೆ ಶ್ರೀ, ಇದು ಪ್ರಪಂಚ ಸೃಷ್ಟಿಯಾಗುವುದಕ್ಕೆ ಮೂಲ ಇವು ಬೃಂದಾನು ಅಂತ ಅನ್ನೋದು. ತತ್ವಗಳನ್ನು ಪ್ರತಿನಿಧಿಸುತ್ತವೆ ಇವು. ಮೊದಲು ಗುಣ ಧನ ಶಕ್ತಿ ಇವುಗಳಿಂದ ಸೃಷ್ಟಿ, ಆಮೇಲೆ ಪುರುಷ ಪ್ರಕೃತಿ ಪುರುಷ, ಆಮೇಲೆ ಋಣ ಧನ ಶಕ್ತಿ ಪುಂ ಶ್ರೀ ತತ್ವಗಳನ್ನು ಪ್ರತಿನಿಧಿಸುತ್ತವೆ. ಈ ಮೂರು ಹಂತಗಳಲ್ಲಿ ಇದು ಸೃಷ್ಟಿ ಆಯಿತು. ಈ ಜನರೆಲ್ಲ ಬರಬೇಕಾದ ಸೃಷ್ಟಿ ಬರಬೇಕಾದ್ರೆ ಪುರುಷ ಮತ್ತು ಸ್ತ್ರೀರು ಇವೆರಡು ಅವೆರಡು ಎರಡೆರಡು ಇವು ಮೂರು ವಿಭಾಗಗಳಾಗಿ ಈಚೆ ಬಂದವು. ನಿನ್ನ ಆತ್ಮದ ಅಭಿವ್ಯಕ್ತಿಯನ್ನು ಸುಮ್ಮನೆ ಆಗಲಿಲ್ಲ, ನಿನ್ನ ಆತ್ಮ ಸುಮ್ಮನೆ ಆಗಲಿಲ್ಲ. ಅದು ಪರಾತ್ಪರ ಚೈತನ್ಯ ಅಂಶವು ಪ್ರಕೃತಿಯೊಳಗೆ ಬಿದ್ದಿತು. ಪರಾತ್ಪರ ಚೈತನ್ಯವೂ ಪ್ರಕೃತಿಯೊಳಗೆ ಬಿದ್ದಿತು. ನಮ್ಮ ಇದ್ರಲ್ಲಿ ತಿಸಾಪುರ ಸೊಸೈಟಿಲಿ ಬರುತ್ತೆ ಆತ್ಮ ಅಂತಕ್ಕಂಥದ್ದು ಆತ್ಮಲೋಕದಿಂದ ಕೆಳಗಡೆಗೆ ಬರ್ತಕ್ಕಂಥದ್ದು ಯಾವ ರೀತಿ ಒಂದೊಂದು ಸ್ಟೆಪ್ಪೇ ಆಗಿ ಯುತಿಯ ಬಂದು 1ನೇ ಭೂತವರ್ಗ, 2ನೇ ಭೂತವರ್ಗ, 3ನೇ ಭೂತವರ್ಗ, ಅದರಲ್ಲಿ ಒಂದು 2ನೇ ಭೂತವರ್ಗಕ್ಕೆಲ್ಲ ಪೂರ್ಣವಾಗಿ ವಿಷ್ಣು ಚೈತನ್ಯವೇ ಎಲ್ಲಾ ಕಡೆ ತುಂಬಿಕೊಂಡಿರುತ್ತೆ. ಅದು ಬೆಳವಣಿಗೆ ಆಗ್ಬೇಕಾದ್ರೆ ವಿಷ್ಣು ಚೈತನ್ಯವೇ ಅದಕ್ಕೆಲ್ಲ ಮೊದಲಿನಿಂದ ಬಂದಿರತಕ್ಕಂಥದ್ದು. ಅದು ಬೆಳವಣಿಗೆ ಆಗ್ತಾ ಆಗ್ತಾ ನಂತರ ಇಂಡಿಪೆಂಡೆಂಟ್ 1ನೇ ಭೂತವರ್ಗ, 2ನೇ ಭೂತವರ್ಗ, 3ನೇ ಭೂತವರ್ಗ, ಖನಿಜ ವರ್ಗ, ಸಸ್ಯವರ್ಗ, ಪ್ರಾಣಿ ವರ್ಗ, ಇವೆಲ್ಲ ಬೆಳವಣಿಗೆ ಆಗುವುದಕ್ಕೆ ವಿಷ್ಣು ಚೈತನ್ಯವೇ ಅದುವರೆಗೂ ಇರ್ತಕ್ಕಂಥದ್ದು. ಆಮೇಲೆ ಆತ್ಮ ಅಂತಕ್ಕಂಥದ್ದು ಬಂದ ಅದು ಈಶ್ವರನ ಚೈತನ್ಯ ಬಂದಾಗ ಅದು ಪ್ರತ್ಯೇಕವಾಗಿರ್ತಕ್ಕಂಥ ಆತ್ಮವಾಗುತ್ತೆ ಅಂತ ಅನ್ನೋದು ನಂತರ ನಮಗೆ ಇವೆಲ್ಲನೂ ನಮ್ಮ ತಿಸಾಪುರ ಸೊಸೈಟಿಯಲ್ಲಿ ಹೇಳ್ಕೊಂಡು ಬಂದಿದೆ. ಇಲ್ಲಿ ಪರಾತ್ಪರ ಚೈತನ್ಯವು ಪ್ರಕೃತಿಯೊಳಗೆ ಬಿತ್ತಲ್ಪಟ್ಟಿತು. ಹಾಗೆ
ಪ್ರಕೃತಿ ಒಳಗಡೆಗೆ ಅಪರಾತ್ಪರ ಬ್ರಹ್ಮನಲ್ಲ ಇವನ ಚೈತನ್ಯ ಈಶ್ವರನ ಚೈತನ್ಯವು ಬಂದು ನಂತರ ಇದು ಸೃಷ್ಟಿಯಾಗ್ತಾ ಬಂತು. ಚೈತನ್ಯ ಸ್ವರೂಪವಾದ ತತ್ವವನ್ನು ಎಂದರೆ ಧನಶಕ್ತಿಯನ್ನು ಋಣಶಕ್ತಿಯ ಸ್ವರೂಪವಾದ ಪ್ರಕೃತಿಯು ಆಕರ್ಷಿಸುತ್ತದೆ. ಮೇಲ್ಕಂಡ ಮುದ್ರೆ ವೃತ್ತಾಕಾರವಾಗಿರುವ ನಾಗೇಂದ್ರನು ತನ್ನ ಬಾಲವನ್ನು ತನ್ನ ಬಾಯೊಳಕ್ಕೆ ತೆಗೆದುಕೊಂಡು ನಿತ್ಯತ್ವವನ್ನು ಪ್ರತಿನಿಧಿಸುತ್ತಾನೆ. ನೋಡಿ, ಇದೇ ನಾಗೇಂದ್ರನು ಇದು ತಲೆ ಇದು ಸುತ್ತಲೂ ನಿಂತ್ಕೊಂಡು ಈ ಬಾಲವನ್ನು ತನ್ನ ಇದರ ಒಳಗಡೆಗೆ ಇಟ್ಕೊಂಡಿದ್ದಾನೆ ಅಂತಂದರೆ ಹೀಗೆ ಋಣ ತನ್ನ ಬಾಯೊಳಕ್ಕೆ ತೆಗೆದುಕೊಂಡು ನಿತ್ಯತ್ವವನ್ನು ಪ್ರತಿನಿಧಿಸುತ್ತಾನೆ. ಅದು ನಿತ್ಯತ್ವ ಈ ರೀತಿ ನಡೀತಾ ಇದೆ ಅಂತ ಬಾಯಿ ಒಳಗಡೆಗೆ ಇರ್ತಕ್ಕಂಥ ಸಂಕೇತ ಈ ರೀತಿ ನಿತ್ಯತ್ವ ನಡೀತಾ ಇದೆ ಅಂತ ಅನ್ನೋದಕ್ಕೆ ಇಲ್ಲಿ ಒಂದು ಸಂಕೇತ ಅಂತ ಆ ಸಂಕೇತದ ಅರ್ಥ ಅಂತ ಹೇಳ್ತಾರೆ. ಆದಿ ಅಂತ್ಯಗಳಿಲ್ಲದ ಮಹಾಚೈತ್ಯವನ್ನು ಪ್ರತಿನಿಧಿಸುತ್ತದೆ. ಇದಕ್ಕೆ ಮೊದಲೇ ಇದೆ ಕೊನೆ ಇದೆ ಅಂತಕ್ಕಂಥದ್ದೆಲ್ಲ ಪೂರ್ಣವಾಗಿ ರೌಂಡ್ ಆದ್ಮೇಲೆ ಈ ರೀತಿ ಆದಿ ಅಂತ್ಯಗಳಿಲ್ಲದೆ ಇರ್ತಕ್ಕಂಥದ್ದು ಸಂಕೇತ ಇದು. ಹಾಗೆಯೇ ಕುತುಂಬಿ ಗುರುಗಳು ಅನೇಕರು ಈ ತತ್ವಾರ್ಥದ ಹತ್ತಿರ ಬಂದಿರುತ್ತಾರೆ. ಆದರೆ ಸ್ವಲ್ಪ ತಪ್ಪು ಭಾವನೆ ಮಿಶ್ರವಾಗಿಯೇ ಇರುತ್ತದೆ. ಅವ್ರಿಗೇನೋ ಇದೆ ತತ್ವ ಹತ್ರ ಬರ್ತಾ ಇದ್ದೀವಿ ಅಂತಂದ್ರೆ ಅದ್ರಲ್ಲೂ ಸ್ವಲ್ಪ ಏನೋ ತುಪ್ಪು ಇದೆ ಅಂತ ಅನ್ನೋದು ಗೋಚರವಾಗುತ್ತದೆ ಅವ್ರಿಗೂ. ಇದಕ್ಕೆ ಮನಸ್ಸು ಬುದ್ಧಿ ತತ್ವಕ್ಕೆ ಮರೆಯಾಗುವಂತೆ ಚಾಚಿಕೊಂಡಿರುತ್ತದೆ. ನಮ್ಮ ಮನಸ್ಸು ಈ ಬುದ್ಧಿಗೆ ಮರೆಯಾಗಿದೆ, ಅದು ಪೂರ್ಣವಾಗಿ ಅರ್ಥವಾಗ್ತಾ ಇಲ್ಲ ಅಂತನ್ನೋದು. ಮನಸ್ತತ್ವಕ್ಕೆ ಅತೀತವಾದ ಮಟ್ಟಕ್ಕೆ ಹತ್ತಿದಾಗ ಮಾತ್ರ ಆಧ್ಯಾತ್ಮಿಕ ತಿಳುವಳಿಕೆ ಕರಾರುವಕ್ಕಾಗಿ ಲಭ್ಯವಾಗುತ್ತದೆ. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮನಸ್ತತ್ವಕ್ಕೆ ಅತೀತವಾದ ಮಟ್ಟಕ್ಕೆ ಹತ್ತಿದಾಗ, ಮನಸ್ತತ್ವಕ್ಕೆ ಅತೀತ ಮಟ್ಟಕ್ಕೆ ನಾವು ಹತ್ತಿದಾಗ ಮಾತ್ರ ಆಧ್ಯಾತ್ಮಿಕ ತಿಳುವಳಿಕೆಯು ಕರಾರುವಕ್ಕಾಗಿ ಲಭ್ಯವಾಗುತ್ತದೆ. ಆ ಮಟ್ಟಕ್ಕೆ ಇಳಿದಾಗ ಮಾತ್ರ ಆಧ್ಯಾತ್ಮಿಕ ನಮ್ಗೆ ಅರ್ಥವಾಗುತ್ತದೆ. ಇಲ್ಲದೆ ಹೋದ್ರೆ ಅದು ಅರ್ಥವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅದು ಅರ್ಥವಾಗ್ಬೇಕಾದ್ರೆ ಹೆಂಗ್ ಬರ್ಬೇಕಪ್ಪ ಅಂತಂದರೆ ಮನುಷ್ಯನ ತೀಸಾಪಲ್ ಸೊಸೈಟಿಲಿ ಸೋದರ ಭಾವವನ್ನ ಅನುಷ್ಠಾನಕ್ಕೆ ತರಲೇಬೇಕು ಅಂತಕ್ಕಂಥದ್ದು ಇದು. ಸೋದರ ಭಾವ ನಾವು ಅನುಷ್ಠಾನಕ್ಕೆ ಬಂದರೆ ಆ ಮನಸ್ಸು ಬುದ್ಧಿ ಇದೆಯಲ್ಲ ಅದು ಆ ಮೇಲಿನ ಮಟ್ಟಕ್ಕೆ ಹತ್ತುತ್ತದೆ. ಆದ್ದರಿಂದ ಅದು ಸೊಸೈಟಿ ಸೇರ್ತಕ್ಕಂಥವರು ಸೋದರ ಭಾವವನ್ನು ಒಪ್ಪಲೇಬೇಕು. ಇನ್ನು ಈ ಸಂಕೇತದಲ್ಲಿ ಪಾಪದ ಬುದ್ಧಿಗೆ ಸಂಬಂಧಪಟ್ಟ ರಹಸ್ಯವು ಕೂಡ ಇದರೊಳಗೆ ಅಡಗಿದೆ ಎಂದು ಹೇಳುತ್ತೇವೆ. ಇದರಲ್ಲಿ ಪಾಪ ಬುದ್ಧಿಯ ರಹಸ್ಯವು ಪಾಪವು ಯಾಕೆ ಬರುತ್ತೆ ಹೇಗೆ ಅಂತಕ್ಕಂಥ ಇದರಲ್ಲಿ ಹಾವು ಬಹುಶಃ ಕಚ್ಚುತ್ತಾ ಇರೋದು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಆ ಪಾಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ಅದನ್ನು ಪೂರ್ಣವಾಗಿ ವಿವರಣೆ ಹೇಳೋಕ್ಕೂ ನಮ್ಮಿಂದನೂ ಆಗಲ್ಲ. ಅದು ಪೂರ್ಣವಾಗಿ ಯಾಕಂದ್ರೆ ನಮ್ಮ ಬುದ್ಧಿಮಟ್ಟ ಬೆಳವಣಿಗೆ ಹೇಳುವವರಿಗೂ ಆಗಲ್ಲ, ಕೇಳಿಸ್ಕೊಳ್ಳುವವರಿಗೂ ಆಗದೆ ಇರುವುದರಿಂದ ಈ ರೀತಿ ಇರುತ್ತೆ ಅಂತ ಹೇಳ್ತಾರೆ. ರಹಸ್ಯವನ್ನು ನನಗೆ ತಿಳಿದಿದೆ, ಇಲ್ಲಿ ಬರೆಯುತ್ತಿದ್ದೇನೆ. ಇಲ್ಲಿ ಬಹುಶಃ ಯಾಕಪ್ಪ ಅಂತ ಎಂಬುದು ಗೀತೆಯು ಬೋಧಿಸುತ್ತದೆ. ಏನಪ್ಪ ಅಂದ್ರೆ ಜೂಜಾಡುವನಲ್ಲಿರುವ ಮೋಸ ಬುದ್ಧಿಯು ನಾನೇ. ಗೀತೆಯಲ್ಲಿ ಹೇಳ್ತಕ್ಕಂಥದ್ದು ಜೂಜಾಡ್ತಕ್ಕಂಥವರಲ್ಲಿ ಮೋಸದ ಬುದ್ಧಿಯೂ ನಾನೇ. ಆ ಬುದ್ಧಿವಂತಿಕೆ ಇದ್ರೇನೆ ಜೂಜಾಡಕ್ಕಾಗೋದು. ಬುದ್ಧಿವಂತಿಕೆ ಇಲ್ಲದೆ ಹೋದ್ರೆ ಜೂಜಾಡೋದ್ರೆ ನಮ್ಮ ಮಾಮೂಲಿಯಾಗಿ ಇಸ್ಪೆಟ್ ಆಡ್ತಕ್ಕಂಥದ್ದು ಮತ್ತೊಂದು ಪಗಡೆ ಆಡ್ತಕ್ಕಂಥದ್ದು ಇವು. ಬುದ್ಧಿವಂತಿಕೆ ಇದ್ರೆ ತಾನೆ ಅದನ್ನ ಗೆಲ್ಬೇಕಾದ್ರೆ ಆ ಬುದ್ಧಿವಂತಿಕೆಯನ್ನು ಸಮೇತ ನಾನೇನು ಅಂತ ಹೇಳ್ತಾರೆ ಅವರು. ನಾನೇ ತೇಜಸ್ವಿಯಾಗಿರುವ ತೇಜಸ್ವಿಯು ನಾನೇ. ಈ ತೇಜಸ್ಸು ಇದೆಯಲ್ಲ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ತೇಜಸ್ಸು, ಆ ತೇಜಸ್ಸು ಸಮೇತ ನಾನೇ ಅಂತ ಹೇಳ್ತಾನೆ ಶ್ರೀಕೃಷ್ಣ ಹೇಳುತ್ತಾನೆ. ಮನುಷ್ಯನು ಮೊದಲು ತಾನೇ ದೇಹವೆಂಬ ಭಾವನೆಯಿಂದ ಬಾಳುತ್ತಾನೆ. ಮೊದಲು ಬಾರಿಗೆ ನಾವೆಲ್ಲ ಸೊಸೈಟಿ ಸೇರುವುದಕ್ಕೆ ಮೊದಲು ಸೊಸೈಟಿ ಸೇರಿದ ಮೇಲೆ ನಾನೇ ಪ್ರಧಾನತೆ, ನಾನು ಮಾಡಿದ್ದೆ ಸರಿ, ನಂದೇ ನೋಡು ಅಂತಕ್ಕಂಥದ್ದು ಆ ಅಹಂಭಾವ ಅಂತಕ್ಕಂಥದ್ದು ಮೊದಲು ಬಾರಿಗೆ ಎಲ್ಲರಲ್ಲೂ ಇರುತ್ತೆ, ತುಂಬಿ ತುಳುಕಾಡ್ತಾ ಇರುತ್ತದೆ. ಏನಪ್ಪಾ ಅಂದ್ರೆ ಮನುಷ್ಯನು ಮೊದಲು ತಾನೇ ದೇಹವೆಂಬ ಭಾವನೆಯಿಂದ ಬಾಳುತ್ತಾನೆ. ಆಗ ದೇಹದ ಸೌಕರ್ಯಗಳನ್ನು ಪಡೆಯಲು ಎಂತಹ ಪಾಪ ಕಾರ್ಯವನ್ನಾದರೂ ಮಾಡುವುದಕ್ಕೆ ಹಿಂಜರಿಯುವುದಿಲ್ಲ. ನಾನೇ ನನ್ನ ದೇಹನೇ ಅಂತಕ್ಕಂಥದ್ದು ಆ ದೇಹದ ಮೇಲೆ ಹಂಬಲ ಇಟ್ಟುಕೊಂಡಿರುವುದರಿಂದ ಯಾವ ಪಾಪ ಕಾರ್ಯಗಳನ್ನು ಮಾಡುವುದಕ್ಕೆ ಅವನು ಹಿಂಜರಿಯುವುದಿಲ್ಲ. ಎಲ್ಲಾ ಕೆಲಸಗಳು ಮಾಡ್ತಾನೆ, ಸಂಪಾದನೆ ಅದು ವ್ಯವಸ್ಥೆ ಅಂತಕ್ಕಂಥದ್ದು ಪೂರ್ತಿ ಮಾಡ್ತಾ ಇರ್ತಾನೆ.
ಮಾಡ್ತಾ 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 ಸಂಸಾರ ಜೀವನದಲ್ಲಿ ಜಿಗುಪ್ಸೆ ಒಂದಲ್ಲ ಒಂದು ದಿವಸ ಇವೆಲ್ಲ ಬೇಕಾಗಿಲ್ಲಪ್ಪ ಅಂತ ಬಿಟ್ಟು ಪ್ರವೃತ್ತಿ ಮಾರ್ಗದಿಂದ ಅದು ನಾನೇ ಅಂತಕ್ಕಂಥದ್ದು ಬೆಂಬ ಬರುತ್ತೆ ನೋಡಿ, ಅದು ಪ್ರವೃತ್ತಿ ಮಾರ್ಗ. ನಿವೃತ್ತಿ ಮಾರ್ಗಕ್ಕೆ ಬಂದಾಗ ಅದನ್ನ ಪೂರ್ತಿ ಬಿಟ್ಟು ಮಾಮೂಲಿಯಾಗಿ ಬರ್ತಾನೆ, ಹಿಂಜರಿಯುವುದಿಲ್ಲ. ಆದರೆ ಆ ರೀತಿ ಮಾಡುವ ಪಾಪ ಕಾರ್ಯದ ಫಲವು ದುಃಖ ರೂಪವಾಗಿ ಅನುಭವಿಸಲ್ಪಟ್ಟ ಮೇಲೆ ಪಾಪ ಕಾರ್ಯವನ್ನು ತ್ಯಾಜ್ಯ ಮಾಡುತ್ತಾನೆ. ಈ ಅನೇಕ ಸಮಸ್ಯೆಗಳಲ್ಲಿ ಕೆಲಸಗಳು ಮಾಡ್ತಾ ಇದ್ದು ಪಾಪ ಕಾರ್ಯಗಳನ್ನು ಮಾಡ್ತಾ 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 ಇದ್ದು ಜಿಗುಪ್ಸೆ ಬಂದ್ಬಿಟ್ಟು ಜೀವನದಲ್ಲಿ ಬಿಟ್ಬಿಡ್ತಾನೆ. ನಮ್ಮ ಪುರಂದರದಾಸರು ನಮ್ಗೆ ಬೇಕಾದ ಸೀನ ಇದ್ದಾರೆ, ಮಾಡಬಾರದೆಲ್ಲ ಮಾಡ್ತಾ ಇದ್ದು ಜಿಗುಪ್ಸೆ ಬಂದ್ಬಿಟ್ಟು ಎಲ್ಲ ಬಿಟ್ಟು ನಂತರ ಉತ್ತಮ ನಾನು ಅಂತಕ್ಕಂಥ ಬಿಟ್ಟು ಈ ಮುಂದಿನ ನಿವೃತ್ತಿ ಮಾರ್ಗಕ್ಕೆ ಬಂದು ಉತ್ತಮವಾಗಿ ಆಗ್ತಾರೆ. ಆದ್ರಿಂದ ಇವೆಲ್ಲ ಸಂಕೇತಗಳು ಪಾಪ ಪುಣ್ಯ ಹೆಂಗ್ ಬರುತ್ತೆ ಅಂತ ಅನ್ನೋದು ಸಮೇತ ಇದರಲ್ಲಿ ತಿಳಿಸಿದ್ದಾರೆ ಅಂತ ಹೇಳಿ. ಇಲ್ಲಿ ಶ್ರೀಕೃಷ್ಣನು ಜೂಜಾಡೋರಲ್ಲಿರುವ ಮೋಸ ಬುದ್ಧಿಯು ನಾನೇ ಅಂತ ಹೇಳುವ ಅಂತರಾರ್ಥವೇ ಇದು. ಮಗುವು ತಿಳಿಯದೆ ದೀಪವನ್ನು ನೋಡಿ, ಇಲ್ಲಿ ಮಗು ಇದಕ್ಕೆ ಉದಾಹರಣೆ ಕೊಡ್ತಾರೆ. ಮಗುಗೇನು ಗೊತ್ತಿಲ್ಲ, ದೀಪ ಉರಿತಾ ಇದ್ರೆ ಅದು ಕೈ ಇಟ್ಬಿಟ್ಟು ಸುಟ್ಕೊಡು. ಯಾವಾಗ ಆತನ ಜ್ಞಾನ ಬರುತ್ತೋ ಸುಡುತ್ತೆ ಅಂತಕ್ಕಂಥದ್ದು ಅವಾಗ ಆತ ಈ ರೀತಿ ಸ್ವತಃ ಅನುಭವಗಳನ್ನು ಪಡೆದು ನಂತರ ಮುಂದಕ್ಕೆ ಬರ್ತಾರೆ. ಮಗುವು ಪುನಃ ಆ ರೀತಿ ಮಾಡೋದಿಲ್ಲ. ಹಾಗೆ ಕೆಟ್ಟ ಕಾರ್ಯವು ದುಃಖಪ್ರದವಾದದ್ದು ಎಂಬ ಅರಿವಿನ ರೂಪದಲ್ಲಿ ಅಂತಹ ಕಾರ್ಯಗಳಲ್ಲಿ ಇದ್ದುಕೊಂಡು ಅದನ್ನು ಬಿಡು ಎಂಬ ತಿಳುವಳಿಕೆಯನ್ನು ಕೊಡುತ್ತಾನೆ. ನೋಡು, ಪಾಪ ಕಾರ್ಯಗಳು ಮಾಡ್ತಾ ಬೆಂಕಿ ಗೊತ್ತಾಗದ ಸುಟ್ಟಾಗ ಇವೆಲ್ಲವನ್ನು ತಿಳುವಳಿಕೆ ಬಂದ ಮೇಲೆ ಇದು ಪಾಪ ಕಾರ್ಯಗಳು ಕೆಟ್ಟ ಕೆಲಸಗಳು ಅನ್ನೋದನ್ನ ಮಾಡುವುದನ್ನ ಬಿಟ್ಟು ಬಿಡ್ತಾನೆ ಅಂತನ್ನೋದಕ್ಕೂ ಪಾಪ ಮಾಡುವುದು ಪುಣ್ಯ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ಈ ಚಿಹ್ನೆಯಲ್ಲೂ ಅದು ಸಮೇತ ಇದೆ. ಪ್ರಕೃತಿಮಯವಾದ ದೇಹಕ್ಕೆ ಚೈತನ್ಯ ಬರುವುದು ಆತ್ಮನಿಂದಲೇ. ನೋಡಿ, ಅವಾಗ ಹೇಳಿದ ನಾನು 1ನೇ ಭೂತವರ್ಗ 2ನೇ ಭೂತವರ್ಗ 3ನೇ ಭೂತವರ್ಗ ಅಂತಕ್ಕಂಥ ಈ ವರ್ಗಗಳೆಲ್ಲ ಆದ್ಮೇಲೆ ಖನಿಜ ಸಸ್ಯ ಪ್ರಾಣಿ ಇಂಡಿಪೆಂಡೆಂಟ್ ಆತ್ಮ, ಈ ಆತ್ಮ ಬಂದ ಮೇಲೆ ಚೈತನ್ಯವು ಬರುವುದು. ಅದುವರೆಗೂ ಇಲ್ಲ ಚೈತನ್ಯ. ಆತ್ಮ ಬಂದ ಮೇಲೆ ಚೈತನ್ಯವು. ಮನುಷ್ಯನು ಅಜ್ಞಾನ ದಿಸೆಯಲ್ಲಿ ತಪ್ಪು ಮಾಡುವುದು ಸ್ವಾಭಾವಿಕ. ಮೊದಲು ಹುಟ್ಟಿದಾಗ ಅಜ್ಞಾನ, ಅವನು ತಪ್ಪುಗಳನ್ನು ಯಾವಾಗ್ಲೂ ಮಾಡ್ತಾನೆ ಇರ್ತಾನೆ. ದೇಹವೇ ತಾನೆಂದು ಭಾವಿಸಿದಾಗ ದೇಹಕ್ಕೆ ಪ್ರಿಯವಾದದ್ದು ತನಗೂ ಪ್ರಿಯವೆಂದು ತಪ್ಪಾಗಿ ಭಾವಿಸುತ್ತಾನೆ. ಈ ದೇಹಕ್ಕೆ ಪ್ರಿಯವಾಗಿರತಕ್ಕಂಥ ಅದು ನಮ್ಗೆ ಪ್ರಿಯವಾಗಿರತಕ್ಕಂಥದ್ದೇನು ತಿಳುವಳಿಕೆ ಇಲ್ಲದಿರ ತಪ್ಪಾಗಿ ಗ್ರಹಿಸಿಕೊಂಡು ನಂತರ ಅದನ್ನ ಅಪೇಕ್ಷೆ ಮಾಡ್ತಾನೆ. ತಿಳುವಳಿಕೆ ಬಂದ ಮೇಲೆ ಇದು ತಪ್ಪು ಅಂತ ಅನ್ನೋದು ಅರಿವು ಮೂಡುತ್ತದೆ. ಅನುಭವಗಳ ಆದ್ಮೇಲೆ ನಾನು ಮಾಡ್ತಾ ಇರೋದು ತಪ್ಪು ಅಂತಕ್ಕಂಥದ್ದು ಅರಿವಾದಂಗೆ ಮೂಡುತ್ತದೆ. ಅನಂತರ ತಪ್ಪಿನ ಮೂಲಕ ದುಃಖಕ್ಕೆ ಈಡಾಗಿ ಕರ್ಮ ಕಟ್ಟಳೆಯನ್ನು ಅರ್ಥ ಮಾಡಿಕೊಂಡ ಮೇಲೆ ಆ ರೀತಿ ತಪ್ಪುಗಳು ಮಾಡುವುದು ಬಿಟ್ಟು ಬಿಡ್ತಾರೆ. ಈ ತಪ್ಪುಗಳು ಮಾಡ್ತಕ್ಕಂಥದ್ದು ಸರಿಯಲ್ಲಪ್ಪ, ಈ ಕರ್ಮ ಕಟ್ಟಳೆ ಇದೆಯಲ್ಲ ಇದು ತಿಳ್ಕೊಂಡಿದ್ದಾದ್ಮೇಲೆ ತಪ್ಪುಗಳನ್ನು ಬಿಡುತ್ತಾರೆ. ಅಲ್ಲಿಗೆ ತಪ್ಪುಗಳು ಮಾಡುವುದಕ್ಕೂ ತಪ್ಪುಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೂ ಇದರಲ್ಲಿ ಸಂಕೇತವೂ ಇದೆ. ಕೆಳಮುಖ ಇಲ್ಲಿ ಅರ್ಥ ಮಾಡ್ಕೊಂಡ ಮೇಲೆ ಈ ರೀತಿ ತಪ್ಪುಗಳು ಮಾಡುವುದು ಬಿಟ್ಟು ಬಿಡ್ತಾನೆ. ಇಲ್ಲಿ ಮೇಲ್ಮುಖವಾಗಿರುವ ತ್ರಿಕೋಣವು ತನಗೆ ಪ್ರಿಯವಾದ ವಿಷಯಗಳ ಕಡೆಗೆ ವಾಲುವುದು ಸ್ವಾಭಾವಿಕ. ಮೇಲ್ಮುಖವಾಗಿರತಕ್ಕಂಥ ತ್ರಿಕೋಣ ಇದೆಲ್ಲ ಇದು ಮೇಲ್ಮುಖವಾಗಿರ್ತಕ್ಕಂಥ ತ್ರಿಕೋಣವು ವಿಷಯಗಳ ಕಡೆಗೆ ಪ್ರಿಯವಾದ ವಿಷಯಗಳ ಕಡೆಗೆ ವಾಲುವುದು ಸ್ವಾಭಾವಿಕ. ಅಲ್ಲಿ ಎದನ್ನೇ ನಾತಿರೋಹಿತಿ ಅಂತಕ್ಕಂಥ ಪುರುಷ ಸೂಕ್ತಿಯಲ್ಲಿ ಹೇಳಿರುವಂತೆ ನಾನು ಪ್ರಕೃತಿಮಯವಾದ ದೇಹವಲ್ಲ, ಪ್ರಕೃತಿಮಯವಾಗಿರ್ತಕ್ಕಂಥ ದೇಹವಲ್ಲ. ನಾವೆಲ್ಲ ಪ್ರಕೃತಿಮಯವಾಗಿರ್ತಕ್ಕಂಥ ದೇಹನ ಆತಂತೂ ಪ್ರಕೃತಿಮಯವಾಗಿ ಅಂದ್ರೆ ಗರ್ಭದ ಯೋನಿಯಲ್ಲಿ ಹುಟ್ಟಿರ್ತಕ್ಕಂಥದ್ದಲ್ಲ. ತಾನು ಆತ್ಮನು ಅದಕ್ಕೆ ತಿಳಿಯವನು ಎಂಬ ಅನುಭವವು ಖಚಿತವಾದಾಗ ದೇಹವನ್ನು ಸ್ವಾಧೀನ ಮಾಡಿಕೊಂಡು ನಾನು ಮನುಷ್ಯನಲ್ಲಯ ಆತ್ಮ ನಾನು ತನ್ನ ಪೂರ್ಣವಾಗಿ ಪ್ರಜ್ಞೆ ಬಂದಾಗ ಆ ಅಧರ್ಮದ ಕಡೆಗೆ ಸೆಳೆಯುವ ಅದರ ಪ್ರವೃತ್ತಿಯನ್ನು ತಡೆಯುತ್ತಾನೆ. ನಾನು ಆತ್ಮ, ಈ ದೇಹವಲ್ಲ, ಇದು ಶಾಶ್ವತವಾಗಿರ್ತಕ್ಕಂಥದ್ದಲ್ಲ, ಶಾಶ್ವತವಾಗಿರ್ತಕ್ಕಂಥದ್ದು ಆತ್ಮ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದ ಆದ್ಮೇಲೆ ಹೀಗೆ ಕ್ರಮೇಣ ದೇಹ ಪ್ರಕೃತಿಗೂ ಕೂಡ ಪರಿವರ್ತನೆ ಉಂಟಾಗಿ ಅದು ಎಚ್ಚೆತ್ತ ಆತ್ಮದೊಡನೆ ಒಂದಾಗಿ ಸಹಕರಿಸುತ್ತಾ ಹೋಗುತ್ತದೆ. ಆದುದರಿಂದ
ಪ್ರಕೃತಿ ಒಳ್ಳೆಯದೂ ಅಲ್ಲ ಕೆಟ್ಟದ್ದು ಅಲ್ಲ. ಇಲ್ಲೇನಾಗುತ್ತೆ ಅಂದ್ರೆ ಪ್ರಕೃತಿಯಲ್ಲಿ ಎಲ್ಲವೂ ಇದೆ. ಪ್ರಕೃತಿ ಒಳ್ಳೆಯದೂ ಅಲ್ಲ ಕೆಟ್ಟದ್ದು ಅಲ್ಲ, ನಾವು ಏನು ಆಯ್ಕೆ ಮಾಡ್ಕೊಂಡ್ರೆ ಅದು ನಮ್ಗೆ ಸಿಗುತ್ತೆ ಅಂತಕ್ಕಂಥದ್ದು ನಿಮ್ಗೆ ಇಷ್ಟು ಹೇಳ್ತಾರೆ ಇಲ್ಲಿ. ಇಲ್ಲಿ ನಂತರ ಇನ್ನೊಂದು ಹೇಳ್ತಾರೆ ಅಂದ್ರೆ ನಮ್ಮ ಪಿಸಾಪಲ್ ಸೊಸೈಟಿಗೆ ಸೇರಿದ ಮೇಲೆ ತಪ್ಪುಗಳನ್ನ ಅವರಷ್ಟಕ್ಕೆ ಅವರೇ ತಿಳ್ಕೊಳ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು, ಮಾಂಸಾಹಾರವನ್ನು ಬಿಡಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಮೊಟ್ಟ ಮೊದಲ ಬಾರಿಗೆ ಏನು ಹೇಳುವ ಅವಶ್ಯಕ, ಈಗ ಎಲ್ಲರೂ ಅಷ್ಟೇ ಒಂದು ರೀತಿಯಲ್ಲಿ ಹೇಳ್ತಾರೆ. ಕೆಲವು ಮಹಾತ್ಮರು ಬೇರೆಯವರು ಹೇಳ್ತಕ್ಕಂಥವ್ರು ನೀನು ಮಾಂಸಾಹಾರವನ್ನು ಬಿಟ್ಟು ಬಿಡೋದು ಕಡ್ಡಾಯವಾಗಿ ಯಾರು ಹೇಳಲ್ಲ. ಆದ್ರೆ ಮಾಂಸಾಹಾರ ಸೇವನೆ ಮಾಡುವುದರಿಂದ ನಮ್ಮ ದೇಹಕ್ಕಿಂತ ಕೆಟ್ಟ ಗುಣಗಳು ಬೆಳವಣಿಗೆ ಆಗುತ್ತದೆ. ಇನ್ನೊಬ್ಬ ಜೀವಿಯನ್ನ ತೆಗೆದು ನಾವು ಅದನ್ನ ಆಹಾರವಾಗಿ ತಿಂದಾಗ ಅದರಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು ನಮ್ಮ ದೇಹಕ್ಕೂ ಬರುತ್ತೆ. ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಸಸ್ಯಾಹಾರಿಗಳು ಉತ್ತಮವಾಗಿದ್ದಾರೆ ಅಂತಕ್ಕಂಥದ್ದನ್ನ ಅನೇಕರು ಹೇಳ್ತಾರೆ. ಆದುದರಿಂದ ಸಸ್ಯಾಹಾರವನ್ನು ಉಪಯೋಗಿಸುವುದು ಉತ್ತಮ, ಇದನ್ನ ಮಾಂಸಾಹಾರವನ್ನು ಬಿಡುವುದು ಸೂಕ್ತ ಅಂತಕ್ಕಂಥ ಸಲಹೆಯನ್ನು ಕೊಡ್ತಾರೆ ಹೊರತು ಹೀಗೆ ಮಾಡುವಂತ ಯಾರು ಹೇಳಲ್ಲ. ನಾವು ಆಯ್ಕೆ ಮಾಡ್ಕೋಬೇಕು. ಇದನ್ನ ತನ್ನ ಸ್ವಂತ ಇಚ್ಛೆಯಿಂದ ಆ ಮಾರ್ಗದಲ್ಲಿ ಮೊದಲ ಹೆಜ್ಜೆಗಳನ್ನು ನಾವೇ ಇಡಬೇಕಾದದ್ದು ಉಲ್ಲಂಘನೀಯವಾದ ನಿಯಮ. ತನ್ನ ಅಂತಸ್ಫೂರ್ತಿಯ ಬೆಳಕಿನಲ್ಲಿ ಆತನು ತನ್ನ ದೌರ್ಬಲ್ಯದೊಳಗೆ ಹೋರಾಡಿ ಅವುಗಳನ್ನು ಜಯಿಸಲು ಪ್ರಯತ್ನಿಸಬೇಕು. ಅವನು ಅಯ್ಯೋ ಹೆಂಗಪ್ಪ ಇಷ್ಟೋ ವರ್ಷಗಳಿಂದ ನಾನು ಮಾಂಸಾಹಾರ ತಿಂತ ರುಚಿಯಾಗಿತ್ತು, ಅದನ್ನ ಬಿಡಕ್ಕಾಗಲ್ಲ ಅಂತ ಬಲವಂತದಿಂದ ಬಿಡಿಸಕ್ಕಾಗಲ್ಲ. ತನ್ನಷ್ಟಕ್ಕೆ ತಾನೇ ಅರಿವು ಬಂದು ಇದು ತಿನ್ನುವುದು ಸರಿಯಲ್ಲ ಅಂತಕ್ಕಂಥದ್ದು ತನ್ನಷ್ಟಕ್ಕೆ ತಾನೇ ಬಿಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನೊಂದು, ಪ್ರತಿಯೊಬ್ಬ ಮನುಷ್ಯನಲ್ಲೂ ಬೇಕಾದಷ್ಟು ಒಳ್ಳೆಯ ಸಂಸ್ಕಾರಗಳು ಹುದುಗಿವೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆಯ ಸಂಸ್ಕಾರ ಇದೆ, ಕೆಟ್ಟ ಸಂಸ್ಕಾರವೂ ಹುದುಗಿದೆ. ಯಾರು ಆತ್ಮ ಸಂತೋಷದಿಂದ ಈ ಮಾರ್ಗವನ್ನು ಅವಲಂಬಿಸಲು ಮುಂದೆ ಬರುತ್ತಾರೆಯೋ ಅಂತವರಿಗೆ ಸಲ್ಲಬೇಕಾದ ಅವಕಾಶವನ್ನು ಕಲ್ಪಿಸಿಕೊಟ್ಟು ಮಾರ್ಗದರ್ಶನ ನೀಡುವುದು ನಮ್ಮ ಧರ್ಮ ಮತ್ತು ಕರ್ತವ್ಯ ಎಂಬುದಾಗಿ ಕುಟುಂಬ ಗುರುಗಳು ಬರೆಯುತ್ತಾರೆ. ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಗಳನ್ನು ಬೆಳೆಸಿಕೊಂಡು ಮುಂದಾಗ್ತಕ್ಕಂಥ ಬರತಕ್ಕಂಥದ್ದು, ಅದನ್ನು ಉತ್ತಮವಾಗಿರ್ತಕ್ಕಂಥ ಗುಣಗಳು ಯಾವುವು, ಉತ್ತಮ ಅಲ್ಲದೆ ಇರ್ತಕ್ಕಂಥ ಯಾವುವು, ಇವನು ತಿಳುವಳಿಕೆ ಕೊಡ್ತಕ್ಕಂಥದ್ದು ನಮ್ಮ ಧರ್ಮ. ಯಾರೋ ಕುಟುಂಬಿ ಮಹರ್ಷಿಗಳು ಇದು ನನ್ನ ಧರ್ಮ, ಇದು ಹೇಳಬೇಕು ಅಂತಕ್ಕಂಥ ಈ ರೀತಿ ಹೇಳ್ತಾರೆ ಅವರು. ಯಾರೇ ಎಷ್ಟೇ ಸಂಸ್ಕಾರಿಗಳಾಗಿದ್ದಾಗಿ ಅಂತವರಿಗೆ ಈ ಮಾರ್ಗವನ್ನು ಅವಲಂಬಿಸುವಂತೆ ಮಹಾತ್ಮರಾಗಲಿ ಅವರ ವೃದ್ಧ ಶಿಷ್ಯರಾಗಲಿ ಪ್ರೋತ್ಸಾಹಿಸುವುದಿಲ್ಲ. ಈ ರೀತಿ ಮಾಡುವುದು ಗುಪ್ತ ವಿದ್ಯಾ ನಿಯಮಕ್ಕೆ ವಿರೋಧವಾದದ್ದು. ನೋಡಿ, ಯಾವ ರೀತಿ ಗುಪ್ತ ವಿದ್ಯಾ ನಿಯಮಕ್ಕೆ ವಿರೋಧವಾಗಿ. ಹಾಗಂದ್ರೆ ಯಾರು ಎಷ್ಟೇ ಸಂಸ್ಕಾರಿಗಳಾಗಿದ್ದಾಗಿಯೋ ಅಂತವರಿಗೆ ಈ ಮಾರ್ಗವನ್ನು ಅವಲಂಬಿಸುವಂತೆ ಮಹಾತ್ಮರಾಗಲಿ ಅವರ ವೃದ್ಧ ಶಿಷ್ಯರಾಗಲಿ ಪ್ರೋತ್ಸಾಹಿಸುವುದಿಲ್ಲ. ಗುಪ್ತ ವಿದ್ಯೆ ಸೇರಿಸ್ಕೋಬೇಕಾದ್ರೆ ಪ್ರೋತ್ಸಾಹದಿಂದ ಬಲವಂತದಿಂದ ಮಾಡ್ಕೋಬಾರ್ದು. ಆ ಬಲವಂತದಿಂದ ಮಾಡ್ಕೊಂಡಾಗೆ ಬಿದ್ದವು. ಅವರಲ್ಲಿ ಬಲವಂತವಾಗಿ ಕೇಳದಿರ ಆ ವಿಷಯಗಳನ್ನ ಮನದಟ್ಟು ಮಾಡುವ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಬೋಧನೆ ಮಾಡ್ಬೇಕು. ಯಾರೋ ಸೀನಿಯರ್ ಆಗಿರ್ತಕ್ಕಂಥವ್ರು ಪ್ರೋತ್ಸಾಹ ಕೊಟ್ಟು ಅವನು ಪ್ರೋತ್ಸಾಹದ ಮೇಲೆ ಅವನಷ್ಟಕ್ಕೆ ಅವನೇ ಬರ್ಬೇಕು. ಇಷ್ಟು ನೀನು ಸೊಸೈಟಿ ಸೇರಿ 4 ವರ್ಷ ಆಗಿದೆ, ನೀನು ಮೆಂಬರ್ ಆಗೋ ಹಾಗು ಅಂತ ಹೇಳ್ಬಿಟ್ಟು ಮೆಂಬರ್ಶಿಪ್ ಮಾಡ್ಕೊಳ್ತಕ್ಕಂಥದ್ದು ಶುದ್ಧ ತಪ್ಪು. ಆ ರೀತಿ ಮಾಡಬಾರದು. ಈ ರೀತಿ ಮಾಡೋದು ಗುಪ್ತ ವಿದ್ಯಾ ನಿಯಮಕ್ಕೆ ವಿರೋಧವಾದದ್ದು. ಆ ರೀತಿ ಗುಪ್ತ ವಿದ್ಯೆಗೆ ಸೇರಿಸ್ಕೊಳ್ತಕ್ಕಂಥದ್ದು ವಿರೋಧ, ಅದು ಮಾಡಬಾರದು. ಹಾಗೆ ಯಾರಿಗಾದರೂ ಈ ಕಷ್ಟ ಸಾಧ್ಯವಾದ ಯೋಗ ಪಥವನ್ನು ಅವಲಂಬಿಸಬೇಕೆಂಬ ಉತ್ಕಾಂಕ್ಷೆಯು ಅವರ ಹೃದಯಾಂತರಾಳದಿಂದಲೇ ಮೂಡಿ ಬಂದರೆ ಅದು ಎಚ್ಚೆತ್ತ ಅವರ ಅಂತರಾತ್ಮ ಇಚ್ಛೆಯ ಧಾರಾಳವಾಗಿ ಹೇಳಬಹುದು. ಇದು ಯಾರೋ ಬರೋದನ್ನೆಲ್ಲ ಅವ್ರಿಗೆ ವಿಷಯವನ್ನ ಗ್ರಹಿಸುವಂತಹ ವಿಷಯಗಳನ್ನ ನಾವು ಬೋಧನೆ ಮಾಡ್ಬೇಕಿಲ್ಲ. ಸೊಸೈಟಿಯಲ್ಲಿ ಯಾವ ವಿಷಯವೂ ಬೋಧನೆ ಮಾಡಿದ್ರೆ ಮಾಮೂಲಿಯಾಗಿ ಬರೋದು ಹೋಗೋದು, ಬರೋದು ಹೋಗೋದು, ಮದುವೆ ಬರ್ತೀವಿ ಹೋಗ್ತೀವಿ, ತಿಂತೀವಿ ಹೋಗ್ತೀವಿ, ಇದೇ ರೀತಿ ಇದ್ದಾಗ ಹೆಂಗೆ ಇಂಪ್ರೂವ್ ಆಗ್ತಾರೆ? ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ನಾವು ಬೋಧನೆ ಮಾಡಿ ಆ ಬೋಧನೆಯನ್ನು ಮನದಟ್ಟಾಗಿ ನಾನು ಈ ವಿಷಯವನ್ನು ತಿಳ್ಕೋಬೇಕಂತ ಆಸಕ್ತಿ ಕೆರಳಿಸಬೇಕು. ನಾವು ಇರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಮಾಡ್ಕೊಂಡು ನಮ್ಮ ಸೊಸೈಟಿಗೆ ಜನರು ಬರ್ತಾ ಇಲ್ವಾ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಏನು ಪ್ರಯತ್ನ. ಆ ರೀತಿ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಅನ್ನೋದು.
ಅಂತವರಲ್ಲಿ ಸತ್ಯದ ಸ್ಥಿತಿಯಲ್ಲಿ ಎಂತಹ ದೌರ್ಯಬಲ್ಯಗಳಿದ್ದಾಗೆಯೂ ಅಂತವರು ಹೃತ್ಪೂರ್ವಕವಾಗಿ ತಮ್ಮ ಪ್ರಯತ್ನಗಳನ್ನು ಒಂದೇ ಸಮನೆ ಮುಂದುವರೆಸಿಕೊಂಡು ಹೋಗುವ ಪಕ್ಷದಲ್ಲಿ ಗುರುಗಳು ದೊರೆಯುವುದು ಖಚಿತ. ಆ ರೀತಿ ಖಚಿತವಾಗಿರತಕ್ಕಂಥ ನಾನು ಮುಂದುವರೆಸ್ಕೊಂಡು ಹೋಗಬೇಕು, ಈ ವಿಷಯವನ್ನು ತಿಳ್ಕೋಬೇಕು ಅಂತಕ್ಕಂಥದ್ದು ಒಂದು ಖಚಿತವಾದ ನಿಯಮದಿಂದ ನಿಯಮವನ್ನು ಪಾಲಿಸಬೇಕು, ಖಚಿತವಾಗಿ ನಾನು ಮುಂದಕ್ಕೆ ಬರಬೇಕು ಅಂತಕ್ಕಂಥದ್ದನ್ನು ಬಂದಾಗ ಗುರುಗಳು ಆತನ ಕೈ ಹಿಡಿಯುವುದು ಖಚಿತ. ಗುರುಗಳು ಆತನಿಗೆ ಸಹಾಯ ಮಾಡೇ ಮಾಡ್ತಾನೆ. ಕುಟುಂಬಿ ಗುರುಗಳು ನಮಗೆ ಬೇಕಾದ ಬೇಡವಾದದ್ದು ಇಲ್ಲ, ನಿಯಮಗಳಂತೆ ನಡೆಯಬೇಕು ಎಂಬ ಸಿನೆಟ್ನವರಿಗೆ ಎಚ್ಚರಿಕೆಯನ್ನು ಕೊಡುತ್ತಾರೆ. ಇಲ್ಲಿ ಇನ್ನೊಂದು ನಮ್ಮ ತೀಸಾಪುರ್ ಸೊಸೈಟಿಯಲ್ಲೇ ಗಣೇಶ್ ಇಡ್ತೀವಿ ನಾವು ಇಲ್ಲಿ ಶಾಲೆಯಲ್ಲಿ. ಯಾಕಪ್ಪ ಗಣೇಶನಲ್ಲ ಸರಸ್ವತಿ ಅಲ್ಲ, ಗಣೇಶನಲ್ಲ, ಇದನ್ನ ಆನೆ ಹಿಡಿದೆಯಲ್ಲ, ಆನೆ ಅಲ್ಲಿ ಎಲ್ಲಾ ಕಡೆ ಇಟ್ಟಿದಾರ, ನಮ್ಮಲ್ಲಿ ಇಟ್ಟಿಲ್ಲ. ಆ ಕೆಳಗಡೆ ಇಲ್ಲೊಂದು ಅಲ್ಲೊಂದು ಕೆಳಗಡೆ ಇರ್ತಾರೆ. ಇದು ಸಂಕೇತ. ಯಾಕಪ್ಪ ಅಂತಂದ್ರೆ ಇದರಲ್ಲಿ ಬರ್ತಕ್ಕಂಥದ್ದನ್ನ ಯಾವುದು, ಗಣೇಶನಿಗೆ ಆನೆ ಮುಖ ಇಡ್ಬೇಕು ಅಂತಂದ್ರಲ್ಲ, ಆನೆಗೂ ಹುಲಿಗೂ ಹೋಲಿಕೆ ನೋಡಿ. ಹುಲಿ ಮಾಂಸಾಹಾರಿ, ಅದು ಕ್ರೂರವಾಗಿರತಕ್ಕಂಥ ಪ್ರಾಣಿ. ಆನೆ ಸಸ್ಯಾಹಾರಿ, ಅದು ಸಾತ್ವಿಕವಾಗಿರ್ತಕ್ಕಂಥದ್ದು, ಬೇರೆ ಜನರಿಗೆ ಉಪಯೋಗ ಮಾಡ್ತಕ್ಕಂಥ ಸ್ವಭಾವ ಇದೆಯೇ ಹೊರತು ಅದಕ್ಕೂ ಅಪಕಾರ ಮಾಡ್ತಕ್ಕಂಥದ್ದಿಲ್ಲ. ಆದ್ದರಿಂದ ಸಸ್ಯಾಹಾರ ಸೇವನೆ ಮಾಡುವುದರಿಂದ ನಾವು ಬೇರೆಯವರಿಗೆ ಉಪಕಾರ ಮಾಡತಕ್ಕಂಥ ಮನೋಭಾವ ಬುದ್ಧಿ ನಮಗೆ ಬೆಳೆಯುತ್ತದೆ. ಮಾಂಸಾಹಾರ ತಿನ್ನುವುದರಿಂದ ಹುಲಿ ಸಿಂಹ ಇದಿಲ್ಲ, ಇವು ಬೇರೆ ಮೃಗಗಳಾಗಿ ಬೇರೆಯವರಿಗೆ ತೊಂದರೆ ನೀಡತಕ್ಕಂಥದ್ದು ಬರುತ್ತಲ್ಲ. ಆದ್ದರಿಂದ ಮಾಂಸಾಹಾರಿ ಬಿಡುವುದು ಉತ್ತಮ, ಸಸ್ಯಾಹಾರಿ ಆಗ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ಬಿಟ್ಟು ಇಷ್ಟನ್ನು ಇವರು ಹೇಳ್ತಾರೆ. 18 3 ಆನೆ ಸರ್ಕಲ್ ಸ್ವಾಮಿ, ನೀವು ಹೇಳಿದ್ದು ಅರ್ಥ ನೋಡಿ, ಅಷ್ಟು ಅಲ್ಲಿದೆ ಅಲ್ಲ ಸೆಂಟ್ರ್ ಸರ್ಕಲ್ 80 200. ಇಲ್ಲಿ ಸಂಕ್ಷಿಪ್ತವಾಗಿ ನಮ್ಮ ಇವ್ರು ಹೇಳಿರ್ತಕ್ಕಂಥ ಸೋಕೃಷ್ಣಮೂರ್ತಿಯವರು ನಮ್ಮಂತವ್ರಿಗೆ ಅರ್ಥವಾಗುವ ರೀತಿಯಲ್ಲಿ ಸ್ವಲ್ಪ ಹೇಳ್ಬಿಟ್ಟಿದ್ದಾರೆ. ಸೊಸೈಟಿಯ ಮುದ್ರೆಯಲ್ಲಿ ಕೆಲವು ಮೂಲ ಸತ್ಯಗಳು ಸಂಕೇತ ರೂಪವಾಗಿ ಅಡಗಿವೆ. ಈ ಮುದ್ರೆಯಲ್ಲಿ 2 ತ್ರಿಭುಜಗಳು ಒಂದರಲ್ಲಿ ಒಂದು ಹಾದು ಹೋಗಿದೆ. ಒಂದು ತ್ರಿಭುಜ ಮೇಲ್ಮುಖವಾಗಿದೆ, ಮತ್ತೊಂದು ಕೆಳಮುಖವಾಗಿದೆ. ಈ ತ್ರಿಭುಜಗಳ ಮಧ್ಯೆ ಕೇಂದ್ರದಲ್ಲಿ ಇರುವುದು ಟೌ. ಈ ಕೇಂದ್ರದಲ್ಲಿ ಇರ್ತಕ್ಕಂಥ ಇದೆಯಲ್ಲ, ಇದನ್ನ ಟೌ ಅಂತ ಹೇಳ್ತಾರೆ. ಅಥವಾ ಈಜಿಪ್ಟ್ ದೇಶದ ಶಿಲುಬೆ. ಅದು ಇದರ ಸಂಕೇತ ವಿಶ್ವ ಮತ್ತು ವಿಶ್ವವನ್ನು ಸೃಷ್ಟಿಸಿದ ದೇವರು. ಇದನ್ನ ವಿಶ್ವವನ್ನು ಸೃಷ್ಟಿಸಿದ ಬಿಂದು ಅಂತ ಹೇಳಿದ್ರಲ್ಲ, ಸೃಷ್ಟಿಸಿರ್ತಕ್ಕಂಥ ದೇವರು ಈಜಿಪ್ಟ್ ದೇಶದಲ್ಲಿ ಇರ್ತಕ್ಕಂಥವ್ರು ಅವರ ಸಿಂಬಲ್ ಅದು. ಈ ರೀತಿ ಅವರ ಭಾವನೆ ಅದು. ಅದೇ ಕೇಂದ್ರ ಬಿಂದು ನಮ್ಮ ಇದರಲ್ಲಿ ಹೇಳ್ತಕ್ಕಂಥದ್ದು. ಸೃಷ್ಟಿಸಿದ ದೇವರು, ದೇವ ಮತ್ತು ಕಾಲಗಳೊಳಗೆ ದೇವರು ಸೃಷ್ಟಿಸಿದ ಜಗತ್ತು. ಒಬ್ಬನಾದ ದೇವನು ಪ್ರಕೃತಿ ಮತ್ತು ಪುರುಷ ಎಂಬ ಎರಡಾಗಿ ವ್ಯಕ್ತವಾಗುತ್ತದೆ. ಒಬ್ಬನೇ ಆಗಿರ್ತಕ್ಕಂಥದ್ದು ಮೊದಲು, ಪ್ರಕೃತಿ ಮತ್ತು ಪುರುಷ ಅಂತಾಗಿ 2 ವ್ಯಕ್ತವಾಗಿ ಬರುತ್ತವೆ. ಇವನ್ನು ಕೂಡಿಸಿದ ಐಕ್ಯವನ್ನು ಬೇರ್ಪಡಿಸಲು ಅಸಾಧ್ಯ ಎಂಬುದೇ 2 ತ್ರಿಭುಜಗಳ ಒಂದರಲ್ಲಿ ಒಂದು ಸೇರಿಕೊಂಡಿರತಕ್ಕಂತಹದ್ದು ಸಂಕೇತ. ನೋಡಿ, ಈ 2 ತ್ರಿಭುಜಗಳು ಒಂದರಲ್ಲಿ ಒಂದು ಸೇರ್ಕೊಂಡಿದೆಯಲ್ಲ, ಬಿಡಿಸ್ಕೊಳ್ತಕ್ಕಂಥದ್ದು ಸಾಧ್ಯವಿಲ್ಲ. ಪ್ರಕೃತಿ ಪುರುಷ ಅಂತಕ್ಕಂಥದ್ದು ಒಂದರಲ್ಲೂ ಇರ್ತಕ್ಕಂಥದ್ದು ಬಿಡಿಸ್ಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆ ರೀತಿ ಸಮ್ಯ ಅಲ್ಲ, ಅದನ್ನ ಪ್ರಕೃತಿ ಇದನ್ನ ಬಿಡಿಸಿಕೊಳ್ಳುವುದಕ್ಕೆ ಕಷ್ಟ, ಸೇರಕ್ಕಾಗಲ್ಲ. ನೋಡಿ, ಇದಕ್ಕೆ ನಾವು ಸೇರಿದಾಗ ನಮ್ಗೆ ಒಂದು ಸಿಂಬಲ್ ಹೇಳ್ತಾರೆ. ಇದು ಪ್ರಕೃತಿ, ಇದು ಪುರುಷ. ನಾವು ಈ ಪ್ರಕೃತಿಯಿಂದ ಬಿಡಿಸ್ಕೋಬೇಕು ಅನ್ನುವ ಸಿಂಬಲ್ ಅನ್ನು ಹಾಕಿ ಆ ಶಕ್ತಿ ಕೊಡಿ ಅಂತ ಹೇಳ್ಬಿಟ್ಟು ನಾವು ಒಳಗಡೆ ಹೋಗ್ತಕ್ಕಂಥ. ಅದಕ್ಕಾಗಿ ನೋಡಿ, ಇವರು ನಮ್ಮ ಮಟ್ಟಕ್ಕೆ ತಕ್ಕಂತೆ ಅದರಲ್ಲಿ ಸ್ವಲ್ಪ ಕಷ್ಟವಾಗಿದೆ. ಸೋಕೃಷ್ಣಮೂರ್ತಿಯವರು ಅವ್ರು ಹೇಳಿರ್ತಕ್ಕಂಥದ್ದು ನಮಗೆ ಸ್ವಲ್ಪ ಹತ್ತಿರವಾದ ರೀತಿಯಲ್ಲಿ ಅವರು ಹೇಳ್ತಾರೆ. ಇವನ್ನು ಕೂಡಿಸಿ ಐಕ್ಯವನ್ನ ಬೇರ್ಪಡಿಸಲು ಅಸಾಧ್ಯ ಎಂಬುದೇ 2 ತ್ರಿಭುಜಗಳು ಒಂದರಲ್ಲೊಂದು ಸೇರಿಕೊಂಡಿರತಕ್ಕಂಥ ಸಂಕೇತ. ಈ 2 ತ್ರಿಭುಜಗಳಲ್ಲಿ ಒಂದು ಪುರುಷ ಮತ್ತೊಂದು ಪ್ರಕೃತಿ, ಒಂದು ತಂದೆ ಮತ್ತೊಂದು ತಾಯಿ. ಮೇಲ್ಮುಖವಾಗಿ ತ್ರಿಭುಜ ಅಗ್ನಿ ತತ್ವವನ್ನು ಸೇರಿದೆ,
ಮೇಲ್ಮುಖವಾಗಿರ್ತಕ್ಕಂಥ ತ್ರಿಭುಜ ಇದು ಅಗ್ನಿತತ್ವ ಸಂಕೇತ. ಇದು ಅಗ್ನಿತತ್ವದ ಸಂಕೇತ. ಮತ್ತು ಕೆಳಮುಖವಾಗಿರುವ ತ್ರಿಭುಜ ಜಲ ಮತ್ತು ಘನ ತತ್ವಗಳ ಸಂಕೇತ. ಇದು ಜಲ ಮತ್ತು ಘನ ತತ್ವಗಳಿಗೆ ಸಂಕೇತ. ಜಲ ಮತ್ತು ಘನ ತತ್ವಗಳಿರ್ತಕ್ಕಂಥದ್ದು ಹೇಳಿದೆ ನಮ್ಮ ಭೂಮಿ, ಇದಕ್ಕೆ ಆ ಸಂಕೇತ. ಅಗ್ನಿತತ್ವ ಸಂಕೇತವಾದ ಮೇಲ್ಮುಖವಾಗಿರುವ ತ್ರಿಭುಜವು 3 ಗುಣಗಳನ್ನು ಪ್ರತಿನಿಧಿಸುತ್ತದೆ. ಮೇಲ್ಮುಖವಾಗಿರತಕ್ಕಂಥದ್ದು ಇದು ಸತ್ತು, ಚಿತ್ತು ಮತ್ತು ಆನಂದ ಅಂತಕ್ಕಂಥದ್ದು. ಇದು ಮೇಲ್ಮುಖವಾಗಿರ್ತಕ್ಕಂಥದ್ರಲ್ಲಿ 3 ಕಡೆನ ಈ ರೀತಿ ಅದು ಇರುತ್ತೆ. ನಂತರ ಕೆಳಮುಖವಾಗಿರ್ತಕ್ಕಂಥ ಆನಂದ, ಸತ್, ಚಿತ್, ಆನಂದ, ಕರ್ಮ, ಜ್ಞಾನ ಮತ್ತು ಇಚ್ಛೆ. ಕರ್ಮ, ಜ್ಞಾನ ಮತ್ತು ಇಚ್ಛೆ ಇವು ಇರ್ತಕ್ಕಂಥದ್ದು ದೈವ ಚೈತನ್ಯವಾಗಿರುತ್ತೆ. ಮತ್ತು ಸೃಷ್ಟಿ, ರಕ್ಷಣೆ ಮತ್ತು ಮೋಕ್ಷ. ಸೃಷ್ಟಿ, ರಕ್ಷಣೆ, ಮೋಕ್ಷ ಇದು 3 ಅವಲಂಬಿಸಿರುತ್ತದೆ. ಇದರ ಪಕ್ಕದ 2 ಗೆರೆಗಳು ಒಂದೇ ಸಮನಾಗಿವೆ. ಇದಕ್ಕೆ ಕಾರಣ ಈ ತ್ರಿಗುಣಗಳು ಒಂದು ಮೊದಲು ಅನಂತರ ಮತ್ತೊಂದು ಎಂತಲ್ಲ. ಈ 3 ಇದೆಯಲ್ಲ ತ್ರಿಗುಣಗಳು, ಒಂದು ಮೊದಲು ಮತ್ತೊಂದು ಅಂತಕ್ಕಂಥದ್ದು ಏನು ಇಲ್ಲ. ಒಂದು ಹೆಚ್ಚು ಮತ್ತೊಂದು ಕಡಿಮೆನೂ ಇಲ್ಲ. ಯಾಕೆಂದರೆ ಎಲ್ಲವೂ ಪ್ರಕೃತಿಯಲ್ಲಿ ಒಂದರಲ್ಲಿ ಒಂದು ವ್ಯಾಪಿಸಿದೆ ಮತ್ತು ಎಲ್ಲೆಡೆಯಲ್ಲೂ ನೆಲೆಸಿದೆ. ಜಲ ಮತ್ತು ಘನತತ್ವ ಸಂಕೇತವಾದ ಕೆಳಮುಖವಾಗಿರುವ ತ್ರಿಭುಜ ಪ್ರಕೃತಿಯು 3 ಸ್ವಭಾವ ಗುಣಗಳನ್ನು ಪ್ರತಿನಿಧಿಸುತ್ತದೆ. 3 ಸ್ವಭಾವಗಳಿರ್ತಕ್ಕಂಥ ಪ್ರತಿನಿಧಿಸುತ್ತದೆ. ತಮಸ್ಸು, ರಜಸ್ಸು ಮತ್ತು ಸತ್ವ ಗುಣಗಳು. ತಮಸ್ಸು, ರಜಸ್ಸು, ಸತ್ವ ಗುಣಗಳು 3 ಗುಣಗಳು ಅದರಲ್ಲೇ ಸೇರಿಕೊಂಡಿದೆ. ಈ 2 ತ್ರಿಭುಜಗಳಲ್ಲಿ ಒಟ್ಟು 12 ರೇಖೆಗಳಿವೆ. 2 ತ್ರಿಭುಜಗಳಲ್ಲಿ ಒಟ್ಟು 12 ರೇಖೆಗಳಿವೆ. ಇದು ಒಂದು, ಇದೊಂದು, ಇದೊಂದು ಎಲ್ಲ ಸೇರಿದರೆ 12 ರೇಖೆಗಳು. ಇದು ಚಾಲ್ಡಿಯಾ ದೇಶದ ಮಹತ್ತರ ಸನಾತನ ಗ್ರಂಥ 12 ದೇವಗಳನ್ನು ಸೂಚಿಸುತ್ತದೆ. ಇದು ಬೇರೆ ಒಂದು ದೇಶದ 12 ದೇವತೆಗಳಿರ್ತಕ್ಕಂಥದ್ದು ಅದ ಸಂಬಂಧವನ್ನು ಸೂಚಿಸುತ್ತದೆ. ಇದು ರಾಶಿ ಚಕ್ರ, ರಾಶಿ, ಮೇಷರಾಶಿ, ವೃಷಭ ರಾಶಿ ಅಂತಕ್ಕಂಥ 12 ರಾಶಿಗಳಿಲ್ವಾ, 12 ರಾಶಿಗಳನ್ನು ಒಂದೊಂದು ಗೆರೆಯನ್ನು ಒಂದೊಂದು ರಾಶಿಯನ್ನ ಸೂಚಿಸುತ್ತದೆ. ಅದು ಮೇಷಾದಿ 12 ರಾಶಿಗಳನ್ನು ಮತ್ತು ಸೌರ ಬ್ರಹ್ಮ ವರ್ಷದ 12 ತಿಂಗಳುಗಳು. ಇಲ್ಲಿ 12 ನಮ್ಮ ನಮ್ಮ ಯುಗಾದಿ ದಿವಸ ಇದು ಹೇಳ್ತಾರೆ ನೋಡು, ನಮ್ಮ ಪಂಚಾಂಗದಲ್ಲಿ ಬರುತ್ತೆ ನೋಡು, 12 ತಿಂಗಳುಗಳು. 12 ತಿಂಗಳ ಹೆಸರುಗಳನ್ನು ಸಮೇತ ಹೇಳುತ್ತೆ. 12 ಮಾರ್ಗಶಿರ, ಮಾಘಮಾಸ, ಫಾಲ್ಗುಣ, ಚೈತ್ರ, ವೈಶಾಖ, ಆಮೇಲೆ ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತೀಕ, ಇದು ಇಂಥದ್ದೆಲ್ಲ ಈ 12 ತಿಂಗಳುಗಳು ಆವಾಗಲೇ ಬಂದಿರತಕ್ಕಂಥದ್ದು. ಒಂದೊಂದು ಗೆರೆಯದು ಒಂದೊಂದು ಸಿಂಬಲ್. ನಮ್ಮ ರಾಶಿ ಬರುತ್ತೆ ನೋಡಿ, ಮೇಷರಾಶಿ, ವೃಷಭ ರಾಶಿ ಅಂತಕ್ಕಂಥದ್ದು ಅವು ಸಮೇತ ಬಂದಿರತಕ್ಕಂಥದ್ದು ನಮ್ಮ ರೂಢಿಯಲ್ಲಿ ಇರ್ತಕ್ಕಂಥದ್ದು. ಆ ಬೇರೆ ದೇಶದವರಲ್ಲಿ 12 ಜನ ದೇವತೆಗಳು ಅಲ್ಲೇ ಇದ್ದಾರೆ ಅಂತಕ್ಕಂಥದ್ದು. ಈ ರೀತಿಯ ಒಂದೊಂದಕ್ಕೂ ಸಿಂಬಲ್ ಆಗಿರ್ತಕ್ಕಂಥದ್ದು ಇದು ಅಂತ ಅವ್ರು ಹೇಳ್ತಾರೆ ಇಲ್ಲಿ. ಆದುದರಿಂದ ಇದು ಜೀವನದ ಶಿಲುಬೆ ಮತ್ತು ಅದರಿಂದ ಮೇಲೇರಿ ಹೋಗುವುದು. ಇದು ಜೀವನದ ಶಿಲುಬೆ. ಈ 2 ತ್ರಿಭುಜಗಳ ಕೇಂದ್ರದಲ್ಲಿ ಟೌ ಸಂಕೇತವಿದೆ. ಈ 2 ತ್ರಿಭುಜಗಳ ಮಧ್ಯದಲ್ಲಿ ಇದು ಟೌ ಅಂತಕ್ಕಂತಹ ಸಂಕೇತವಿದೆ. ಪುರುಷ ಪ್ರಕೃತಿಯಲ್ಲಿ ತನ್ನ ತಾನು ಯಜ್ಞ ಮಾಡಿಕೊಂಡು ಕೊಡುವುದರಿಂದ ಸೃಷ್ಟಿ ಸಾಧ್ಯವಾಯಿತು. ಪುರುಷ ಪ್ರಕೃತಿಯಿಂದ ಯಜ್ಞ ಮಾಡಿಕೊಂಡಿರುವುದರಿಂದ ಸೃಷ್ಟಿಯಾದವು ಎಂದರೆ ಪುರುಷನು ಪ್ರಕೃತಿ ಸೆರೆ ಹಿಡಿದಿದೆ ಎಂದು. ಈ ಶಿಲುಬೆಯ ಮೇಲೆ ಒಂದು 0 ಇದೆ. ಈ ಶಿಲುಬೆಯ ಮೇಲೆ ಒಂದು 0 ಇದೆ. ಇದರ ಸಂಕೇತ ಪ್ರಕೃತಿಯ ಸೆರೆಯಿಂದ ಬಿಡಿಸಿಕೊಂಡು ಚೈತನ್ಯ ಮೇಲಕ್ಕೆ ಶಿಲುಬೆಯ ಮೇಲೆ ವಿಶ್ರಮಿಸಿಕೊಳ್ಳುತ್ತಿದೆ. ಈ ಶಿಲುಬೆ ಇದೆಯಲ್ಲ, ಇದರ ಮೇಲೆ ಹೋಗಿಬಿಟ್ಟು ಇದರಿಂದ ವಿಶ್ರಾಮ ಪಡೆತಾ ಇದೆ ಅಂತಕ್ಕಂಥದ್ದು ಸಂಕೇತ. ಆದುದರಿಂದ ಇದು ಜೀವನದ ಶಿಲುಬೆ ಮತ್ತು ಅದರಿಂದ ಮೇಲೇರಿ ಹೋಗುವುದು ಜೀವನ. ನಾವು ಆ ರೀತಿ ಇಲ್ಲಿ ಪ್ರಾಕ್ಟೀಸ್ ಅನುಭವವನ್ನು ಪಡೆದು ಮೇಲಕ್ಕೆ ಹೋಗಿ ಅನುಭವಗಳನ್ನು ಪಡೆಯಬೇಕು ಅಂತಕ್ಕಂಥದ್ದು. ಈ ತ್ರಿಭುಜಗಳ ಮೇಲಿರುವ ಸ್ವಸ್ತಿಕ ಸಂಕೇತ, ಶಿಲುಬೆ ಮೇಲಿರುವ ಸ್ವಸ್ತಿಕ್ ಸಂಕೇತ ಇದು. ಸ್ವಸ್ತಿಕ್ ಸಂಕೇತ. ಈ ಸಂಕೇತದ ಅರ್ಥ ಪ್ರಕೃತಿಯಲ್ಲಿ ದೇವ ಚೈತನ್ಯದ ಚಲನೆಯಿಂದ ವಿಶ್ವದ ಸೃಷ್ಟಿಯಾಯಿತು. ಪ್ರಕೃತಿಯ ಈ ಚಲನೆಯಿಂದ
ವಿಶ್ವ ಸೃಷ್ಟಿಯಾಯ್ತು ಅಂದ್ರೆ ಸ್ವಸ್ತಿತ್ವ ಇರತಕ್ಕಂಥ ಸಿಂಬಲ್ ಆದ್ದರಿಂದ ಇದೆ ಇಲ್ಲಿ ಹಾಕೊಂಡಿದ್ದೀವಿ. ಈ ಚಲನೆಯ ವಿವಿಧ ಸ್ಪಂದನ ಮತ್ತು ಸುರಿಗಳಿಂದ ಸಪ್ತ ಲೋಕಗಳು ಕಟ್ಟಲು ಬೇಕಾದ ಪರಮಾಣುಗಳು ಸೃಷ್ಟಿಯಾದವು. ನೋಡಿ, ಇದನ್ನೇ ಸಿಂಬಲ್. ಇದರಿಂದ ಈ ಚಕ್ರಗಳು ಈ ಸುರಿತಾ ಇರುವುದರಿಂದ, ಈ ಸ್ಪಂದನಗಳು ತಿರುಗುವುದರಿಂದ, ಈ ಸ್ಪಂದನಗಳಿಂದ ಮೊಟ್ಟ ಮೊದಲನೇ ಬಾರಿಗೆ ಯಾವುದು ಸೃಷ್ಟಿಯಾಗುವುದಕ್ಕೆ ಪ್ರಕೃತಿ ಪುರುಷ ಬೇಕಾದ ಪರಮಾಣುಗಳು ಸೃಷ್ಟಿಯಾಗಿದೆ. ಪ್ರಕೃತಿ ನಾವು 104 ಮೂಲ ವಿವಿಧಿಯಲ್ಲ, ಆ ಪರಮಾಣುಗಳು ಅಂತಕ್ಕಂಥದ್ದು ಮೊದಲು ಸೃಷ್ಟಿಯಾಗಿದ್ದು ಇರುವುದನ್ನೇ ಅಂತ ಅದು ಸಂವೇದ ಸಿಂಕ್ಯಲ್ಲಿರೋದು. ಪ್ರಕೃತಿ ಪುರುಷ ಸಂಯುಕ್ತ ಚಲನೆ ಮತ್ತು ಪ್ರಕೃತಿಯಲ್ಲಿ ಚೈತನ್ಯ ಪ್ರವಾಹ ಸ್ಪಂದನಗಳು ಇವುಗಳಿಂದ ವಿಶ್ವದ ಸೃಷ್ಟಿ ಆಯಿತೆಂಬ ಸಂಕೇತ. ತನ್ನ ಬಾಲವನ್ನು ತಾನೇ ನುಂಗುತ್ತಿದೆ. ಹಾವು ಈ 2 ತ್ರಿಭುಜಗಳ ಸುತ್ತಲೂ ಆವರಿಸಿರುವುದು ಕಾಣುತ್ತದೆ. 2 ತ್ರಿಭುಜಗಳ ಮಧ್ಯೆ ಇದು ಹಾವು ಸುತ್ತಿಕೊಂಡಿದೆ. ಈ ಸಂಕೇತ ಬಹಳ ಸನಾತನವಾದದ್ದು. ಇವತ್ತು ಬಂದಿರತಕ್ಕಂಥದ್ದಲ್ಲ. ಈ ಸಂಕೇತ ಸನಾತನ ಮೊದಲಿನಿಂದ ಬಂದಿರತಕ್ಕಂಥದ್ದು ಸಂಕೇತ ಬಂದಿರತಕ್ಕಂಥದ್ದು. ಮತ್ತು ಮತ್ತೆ ಸೃಷ್ಟಿಯಾಗುತ್ತದೆ ಅಂದ್ರೆ ಈ ನಿತ್ಯತ್ವದೊಳಗೆ ಅನೇಕ ಮಹಾ ಬ್ರಹ್ಮಾಂಡಗಳು ಸೃಷ್ಟಿಯಾಗಿ ಲಯವಾಗುತ್ತವೆ. ಇಲ್ಲೇನಪ್ಪಾ ಅಂದ್ರೆ ಅನೇಕ ಬ್ರಹ್ಮಾಂಡಗಳು ಸೃಷ್ಟಿಯಾಗಿ ನಂತರ ಲಯವಾಗುತ್ತದೆ ಅಂತಕ್ಕಂಥದ್ದು ಇವರಲ್ಲಿ ಹೇಳಿದ್ರು. ಅದರಲ್ಲಿ ಹೇಳಿದ್ರು ಬ್ರಹ್ಮನು ಒಂದ್ಸರಿ ಗಾಡಿ ಎಳ್ಕೊಂಡಾಗ ಒಳಗಡೆ ಬಂತು, ಬಿಟ್ಟಾಗ ಸೃಷ್ಟಿಯಾಯ್ತು. ಇಲ್ಲಿ ಬ್ರಹ್ಮಾಂಡವು ಸೃಷ್ಟಿಯಾಗ್ತಕ್ಕಂಥದ್ದು, ಲಯವಾಗ್ತಕ್ಕಂಥದ್ದು, ಮಾಡ್ತಕ್ಕಂಥದ್ದು ಇದರ ಸಂಕೇತವಾಗಿ ಕಾಣಿಸುತ್ತದೆ. ಹಾಗೆಯೇ ಇರುತ್ತದೆ. ಹಿಸಾಕಲ್ ಸೊಸೈಟಿಯ ಮುದ್ರೆಯ ಸಂಕೇತ ಇದು. ಇದರಲ್ಲಿ ಅನೇಕ ಮೂಲ ಸತ್ಯಗಳಿವೆ. ಈ ಮುದ್ರೆಯ ಸುತ್ತಲೂ ಸತ್ಯಂ ನಾಸ್ತಿ ಪರೋಧರ್ಮ ಎಂದು ಬರೆದಿದೆ. ಸತ್ಯಂ ನಾಸ್ತಿ ಪರೋಧರ್ಮ ಅಂತಕ್ಕಂಥದ್ದನ್ನು ಅಲ್ಲಿ ಬರೆದಿದ್ದಾರೆ. ಎಂದು ಬರೆದಿದೆ ಎಂದರೆ ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ. ನಾವು ಯಾವುದೇ ಧರ್ಮ ಇನ್ನೊಂದು ಧರ್ಮ ಏನು ಬೇಕಾಗಿಲ್ಲ. ಸತ್ಯ ಇದ್ದರೆ ಸಾಕು, ಎಲ್ಲವೂ ಬರುತ್ತೆ. ವಾಕ್ಶುದ್ಧಿ ಸತ್ಯವಾಗಿ ಜೀವನ ನಡೆಸಬೇಕು ಅಂತಕ್ಕಂಥದ್ದು, ಅದಕ್ಕೆ ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ ಅಂತಕ್ಕಂಥದ್ದನ್ನ ಬರೆದಿದ್ದಾರೆ. ಇಷ್ಟೊಂದು ಆಯ್ಕೆ ಮಾಡ್ಕೊಂಡು ಸೊಸೈಟಿ ಸಿಂಬಲ್ ಇಲ್ಲಿ ಬಂದಿರತಕ್ಕಂಥದ್ದು ವಿಷ್ಣು ದೇವಾಲಯದ ಆರ್ಯರು ವಿಷ್ಣು ದೇವಾಲಯದಲ್ಲಿ ಹಾಕಿರತಕ್ಕಂಥ ಸಿಂಬಲ್ ಇದು. ಅಂದ್ರೆ ನಮ್ಮ ಸೊಸೈಟಿ ಮಾನ್ಯತಾನ ಹುಟ್ಟಿದ್ದು ಇದು. ವಿಷ್ಣು ದೇವಸ್ಥಾನ ಯಾವಾಗಲೂ ಹುಟ್ಟಿರ್ತಕ್ಕಂಥದ್ದು. ಆರ್ಯರು ವಿಷ್ಣು ದೇವಸ್ಥಾನದಲ್ಲಿ ಹಾಕಿರತಕ್ಕಂಥ ಸ್ತ್ರೀ ಇದು. ಈ ಸಿಂಬಲ್ ಅನ್ನು ಆಯ್ಕೆ ಮಾಡಿಕೊಂಡು ಸೊಸೈಟಿಯಲ್ಲಿ ಇರ್ತಕ್ಕಂಥವ್ರಿಗೆ ಇಂಥ ವಿಷಯ ಹೀಗಿದೆ. ಆದ್ದರಿಂದ ಈ ಸಿಂಬಲ್ ಅನ್ನು ನಾವು ಆಯ್ಕೆ ಮಾಡಿಕೊಂಡು ಸೊಸೈಟಿಗೆ ಹಾಕಿದ್ದೀವಿ ಅಂತಕ್ಕಂಥದ್ದು ಉತ್ತಮ ಮಹರ್ಷಿಗಳು ಸಿನೆಟ್ಟರವರಿಗೆ ತಿಳಿಸ್ತಾರೆ. ಆದ್ರೆ ನೀವು ಒಪ್ಪಿದ್ದೀರಾ, ಅದ್ರ ಗೂಢಾರ್ಥ ಏನು ಅಂತ ಅನ್ನೋದು ನಿಮ್ಗೆ ಅರ್ಥವಾಗಿಲ್ಲ. ಈ ಗೂಢಾರ್ಥವನ್ನು ಹೀಗಿದೆ ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇದನ್ನ ಮುಕ್ತಾಯಗೊಳಿಸೋಣ. ಒಂದ್ಸಲ ಓಂಕಾರ ಮಾಡಿ ಮುಕ್ತಾಯಗೊಳಿಸೋಣ. ಓ